ಕಾಣುವಾತನನ್ನು ಕಂಡುಕೊಂಡೆ. ನಿನೆಯಲ್ರೊಯ್ ನಿನೆಯಲ್ರೊಯ್ ನನ್ನ ತಂದೆಯು. ಕಮಾನ್. ನಿನೆಯಲ್ರೊಯ್ ನೋಡುವಾತನು, ನಿನೆಯಲ್ರೊಯ್ ನನ್ನ ತಂದೆಯು. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಕಮಾನ್. ಎಷ್ಟು ಮಂದಿ ನಂಬುತ್ತೀರಿ ನಿಮ್ಮ ತಂದೆ ನಿಮ್ಮನ್ನು ನೋಡ್ತಾ ಇದ್ದಾನಂತ? ರೈಟ್? ವೆದರ್ ಯು ಫೀಲ್, ನಾಟ್ ಫೀಲ್, ನಿಮಗೆ ಫೀಲ್ ಆಗ್ತದೆ, ಫೀಲ್ ಆಗುವುದಿಲ್ಲ, ಅನಿಸ್ತದೆ, ಅನಿಸೋದಿಲ್ಲ, ನೀವು ನಂಬ್ತೀರಿ, ನೀವು ನಂಬುವುದಿಲ್ಲ, ಸ್ವೀಕರಿಸ್ತೀರಿ, ಸ್ವೀಕರಿಸ್ತಿಲ್ಲ. ಬಟ್ ಒಂದು ಸತ್ಯ, ನಿಮ್ಮ ತಂದೆ ನಿಮ್ಮನ್ನು 24/7 ನೋಡ್ತಾ ಇದ್ದಾನೆ. ಯುವರ್ ಫಾದರ್ ಈಸ್ ವಾಚಿಂಗ್ ಯು 24/7. आपका पिता आपको दिन के 24 घंटे आपको देख रहा है. हेलो, प्रेज गॉड. 3 chapter 16 verse Malachi 3:16. Malachi 3 chapter 16. ಇಂತಹ ಮಾತುಗಳನ್ನು 15ರಿಂದ ಓದುವ, ಇರಲಿ 16ರಿಂದ ವಚನ. 16. ಇಂತಹ ಮಾತುಗಳನ್ನು ಕೇಳಿ ಯೆಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಲು. ಹೇಳ್ರಿ, ಯೆಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಲು ಯೆಹೋವನು ಕಿವಿಗೊಟ್ಟು ಆಲಿಸಿ ಭಯಭಕ್ತಿಯಿಂದ ತನ್ನ ನಾಮಸ್ಮರಣೆ ಮಾಡುವವರ ಹೆಸರುಗಳನ್ನು ತನ್ನ ಮುಂದೆ ಜ್ಞಾಪಕದ ಪುಸ್ತಕದಲ್ಲಿ ಬರೆಸಿದನು. ನೀವೇನು ಮಾತಾಡುತ್ತೀರಿ? ದೇವರ ಹತ್ರ ಒಂದು ಪುಸ್ತಕ ಇದೆ, ಜ್ಞಾಪಕದ ಪುಸ್ತಕ. ಅದು ರೆಕಾರ್ಡ್ ಆಗ್ತದೆ. ನೀವು ಪರ್ಸನಲಿ ಏನು ಮಾತಾಡುತ್ತೀರಿ? ದೇವರ ಹತ್ರ ಪುಸ್ತಕ ಇದೆ, ನಿಮ್ಮ ಪರ್ಸನಲ್ ಟಾಕ್ ಅದು ರೆಕಾರ್ಡ್ ಆಗ್ತದೆ. ರೈಟ್? ಬಟ್ ಇಲ್ಲಿ ಕೇಳ್ರಿ, ನೀವೇನು ಮಾತಾಡುತ್ತೀರಿ? ನೀವು ಎಷ್ಟು ಮಂದಿ ನಂಬುತ್ತೀರಿ ನಿಮ್ಮ ಮನೆಯಲ್ಲೆಲ್ಲ ದೇವದೂತರು ನಿಮ್ಮ ಸುತ್ತಲೂ ತಿರುಗುತ್ತಾರಂತ? ನೀವು ನಂಬದೇ ಹೋಗಲಿ, ಅವರು ಕೂಡ ನೀವು ಮಾತಾಡುವಂತನ್ನು ಕೇಳ್ತಾರೆ. ದೇವದೂತರು ಅವರು ಇರುವುದು ನಿಮ್ಮ ಸೇವೆಗೋಸ್ಕರ. ರೈಟ್? ನಿಮಗೋಸ್ಕರ ಅವರು ಸೇವೆ ಮಾಡ್ತಾರೆ 24/7 ನಿಮಗೋಸ್ಕರ. ಬಟ್ ಅವರು ಸೇವೆ ಮಾಡುತ್ತಾರೆ ಯಾವಾಗಂದರೆ ನೀವು ದೇವರ ಮಾತನ್ನು ಕೇಳಿದಾಗ. ದೇವದೂತ ಹೇಳ್ತಾನೆ, ಯೇಸುವಿನ ಶಿಷ್ಯನಾದ ಯೋಹಾನನು ಅವನು ಹೇಳ್ತಾನೆ, ಅವನು ದೇವದೂತನಿಗೆ ಅಡ್ಡ ಬೀಳಲಿಕ್ಕೆ ಹೋಗ್ತಾನೆ. 22:8 ವರ್ಸ್ ನಾವು ನೋಡ್ತೇವೆ. ಪ್ರಕಟಣೆ ಗ್ರಂಥ, ಗಾಸ್ಪೆಲ್ ಆಫ್ ರೆವಲ್ಯೂಷನ್ 22:8. ಈ ಸಂಗತಿಗಳನ್ನು ಕೇಳಿ ಕಂಡವನು ಯೋಹಾನೆಂಬ ನಾನೇ ನಾನು ಕೇಳಿ ಕಂಡಾಗ ಈ ಸಂಗತಿಗಳನ್ನು ನನಗೆ ತೋರಿಸಿದ ದೇವದೂತನಿಗೆ ನಮಸ್ಕಾರ ಮಾಡಬೇಕೆಂದು ಅವನ ಪಾದಕ್ಕೆ ಬಿದ್ದೆನು. ರೈಟ್? ಯಾರು ಬಿದ್ದದ್ದು ಪಾದಕ್ಕೆ? ಯೇಸುವಿನ ಒಟ್ಟಿಗೆ 3.5 ವರ್ಷ ಸೇವೆ ಮಾಡಿ ಯೇಸುವಿನ ಆಪ್ತ ಶಿಷ್ಯ. ರೈಟ್? ಸುಮಾರು ಸಾಧಾರಣ 65 ವರ್ಷದ ಸೇವೆಯ ಅನುಭವ ಇದ್ದು ಅನೇಕ ಆತ್ಮಗಳನ್ನು ರಕ್ಷಣೆಗೆ ತಂದು, ಈತನ ಒಟ್ಟಿಗಿದ್ದ ಎಲ್ಲ ಅಪೋಸ್ತಲರು ಹೋಗಿದ್ದಾರೆ. ಇವನ್ ಪೌಲನು ಕೂಡ ಲೋಕ ಬಿಟ್ಟಿದ್ದಾನೆ. ಲಾಸ್ಟಿಗೆ ಉಳಿದದ್ದು ಇವನು ಆಲ್ರೆಡಿ ಮುದುಕನಾಗಿದ್ದಾನೆ.
ಕ್ರಿಸ್ತ ಶಕ 96ರಲ್ಲಿ ಈ ಪ್ರಕಟಣೆ ಗ್ರಂಥ ಬರೆದು, ರೈಟ್, ಆಲ್ರೆಡಿ ಆಗಿದೆ. ಎಲ್ಲ ಫೈನಲಿ ಎಲ್ಲವನ್ನು ತೋರಿಸಿದ ದೇವದೂತರ ಪಾದಕ್ಕೆ ಅಡ್ಡ ಬೀಳ್ತಾನೆ. ನಾವು ನೋಡಿದೆ, ಕೆಲವರು ಏನು ಮಾಡ್ತಾರೆ, ಮಿಕಾಯಲ್ನ ಒಂದು ದೊಡ್ಡ ಮೂರ್ತಿ, ಗಾಬ್ರಿಯಲ್ನ ಒಂದು ದೊಡ್ಡ ಮೂರ್ತಿ, ಆ ಪಾದಕ್ಕೆ ಅಡ್ಡ ಬೀಳ್ತಾರೆ, ರೈಟ್. ಒಂದು ವೇಳೆ ಅವರು ಜೀವಂತವಾಗಿ ವಿಸಿಟ್ ಮಾಡಿದರೆ ಪ್ಲೀಸ್ ಹಾಗೆ ಮಾಡಬೇಡಿ ಅಂತ ಹೇಳ್ತಾರೆ ಅವರು. ಇಮ್ಮಿಡಿಯೇಟ್ಲಿ ದೇವದೂತ ಯೋಹಾನನಿಗೆ ಕರೆಕ್ಷನ್ ಕೊಡ್ತಾನೆ, ಹಾಗೆ ಮಾಡಬೇಡ. ಏನು ಹೇಳ್ತಾನೆ, ಓದಿಯಲ್ಲಿ 9ನೇ ವಚನ ಓದಿ. ಪಾದಕ್ಕೆ ಅಡ್ಡ ಬಿದ್ದೆನು. ಹಲೋ, ಎಲ್ಲಿದ್ದೀರಿ? ಓಕೆ. ಅವನು ನನಗೆ ಮಾಡಬೇಡ ನೋಡು, ಹಾಗೆ ಮಾಡಬೇಡ, ಡೋಂಟ್ ಡು ದಟ್. Then he said to me, see that you do not do that. ಹಾಗೆ ಮಾಡಬೇಡ. ಪಕ್ಕದವ್ರಿಗೆ ಹೇಳ್ರಿ, ಹಾಗೆ ಮಾಡಬೇಡ ಹೇಳ್ರಿ, ಹಾಗೆ ಮಾಡಬೇಡ. 2-3 ಜನ ಕೇಳ್ರಿ, ಹಾಗೆ ಮಾಡಬೇಡ. ಅಲ್ಲ, ದೊಡ್ಡ ಸೇವಕರು ಮಾಡ್ತಾರೆ. ಅಯ್ಯೋ, ಸ್ಥಾನಿಕ ಯೇಸು ಶಿಷ್ಯ ಯೋಹಾನನೇ ಮಾಡಿದ, ಮಾಡಬೇಡ ಅಂತ ದೇವದೂತ ಹೇಳಿದ. ನಮಗೆ ಅವರು ಇವರು ಆಧಾರ ಅಲ್ಲ, ನಮಗೆ ದೇವರ ವಾಕ್ಯ ಆಧಾರ. ಅಲ್ಲ, ಅವರಿಗೆ ಗೊತ್ತಿಲ್ವೋ ಅಷ್ಟು? ಯೋಹಾನನಿಗೆ ಸಹ ಗೊತ್ತಿರಲಿಲ್ಲ. ದೇವದೂತ ಹೇಳಿದ ಹಾಗೆ ಮಾಡಬೇಡ. ಬಟ್ ಏನು ಮಾಡಬೇಕು ಅವನು ಹೇಳ್ತಾನೆ ಅಲ್ಲಿ, ಹೇಳಿ. ಅವನು ನನಗೆ ಮಾಡಬೇಡ ನೋಡು, ನಾನು ನಿನಗೂ ಪ್ರವಾದಿಗಳಾಗಿರುವ ನಿನ್ನ ಸಹೋದರಿಗೂ, ನಿನಗೆ ಮಾತ್ರ ಅಲ್ಲ, ಪ್ರವಾದಿಗಳಾಗಿರುವ ನಿನ್ನ ಸಹೋದರಿಗೂ ಈ ಪುಸ್ತಕದಲ್ಲಿ, ಹೇಳ್ರಿ, ಈ ಪುಸ್ತಕದಲ್ಲಿ, ಪುಸ್ತಕದಲ್ಲಿ ತುಂಬ ಬರೆಯಲ್ಪಟ್ಟಿದೆ. ಅಂಶ ಹತ್ತಿದವನ್ನೆಲ್ಲ ಸುಡು ಹೋದರೆ ದುಂಬುಡ್ದು ಬೈದನ ಬಿಡ್ರ ಬಿಡ. ಆದಿಂದ ಬಂದದ್ದು ಬಿಡ್ಲಿಕ್ಕೆ ಆಗ್ತದ? ಬಿಡುವುದ ಹಿಡಿಯುವುದ ಗೊತ್ತಿಲ್ಲ, ಬಟ್ ಏನು ಮಾಡಬೇಕಂತ ವಾಕ್ಯ ಹೇಳ್ತದೆ, ರೈಟ್. ಇಲ್ಲಿ ಸಹೋದರಿಗೂ ಈ ಪುಸ್ತಕದಲ್ಲಿ ಬರೆದಿರುವ ಮಾತುಗಳನ್ನು ಕೈಗೊಂಡು ನಡೆಯುವವರಿಗೂ ಜೊತೆಯ ದಾಸನಾಗಿದ್ದೇನೆ, ದೇವರಿಗೆ ನಮಸ್ಕಾರ ಮಾಡು ಎಂದು ಹೇಳಿದನು. ಪಕ್ಕದವರಿಗೆ ಇಲ್ಲಿ ದೇವರು ನಿನ್ನ ಹತ್ರ ಮಾತಾಡ್ತಾ ಇದ್ದಾನೆ, ಹೇಳ್ರಿ, ದೇವರು ನಿನ್ನ ಹತ್ರ ಮಾತಾಡ್ತಾ ಇದ್ದಾನೆ. ನನಗೆ ಗೊತ್ತಿಲ್ಲ ಯಾರ ಹತ್ರ ಮಾತಾಡ್ತಾ ಇದ್ದಾನೆ, ಬಟ್ ಒಬ್ಬ ವ್ಯಕ್ತಿ ಇದ್ದರೂ ಕೂಡ ಅವನ ಹತ್ರ ಮಾತಾಡ್ತಾನೆ. ವೈ ಗಾಡ್ ಲವ್ಸ್ ಯು ಸೋ ಮಚ್, ದೇವರು ನಿಮ್ಮ ಹತ್ರ ಮಾತಾಡುತ್ತಾನೆ. ಹಲ್ಲೆಲೂಯಾ. ದೇರ್ ಆರ್ ಏಂಜಲ್ಸ್. ಅವರು ಇರುವುದು ನಿಮ್ಮ ಸೇವೆಗೋಸ್ಕರ. ಅವ್ರು ಯಾವಾಗ ಸೇವೆ ಮಾಡುತ್ತಾರೆ? ನೀವು ದೇವರ ವಾಕ್ಯವನ್ನು ಕೈಗೊಂಡು ನಡೆದಾಗ ಮಾತ್ರ ಅವರು ಸೇವೆ ಮಾಡುತ್ತಾರೆ. ನಿನಗೆ ಖುಷಿ ಬಂದಾಗೆ ನಡೆದಾಗ ಅವರು ಸೇವೆ ಮಾಡುವುದಿಲ್ಲ. ನಿನ್ನ ಮನಸ್ಸಿಗೆ ಬಂದಾಗ ನೀನು ಮಾಡಿದಾಗ ಅವರು ಸೇವೆ ಮಾಡುವುದಿಲ್ಲ. ಅವರು ಸೇವೆ ಮಾಡುತ್ತಾರೆ ಈ ಪುಸ್ತಕದಲ್ಲಿ ಬರೆದ ಮಾತುಗಳನ್ನು ಕೈಗೊಂಡು ನಡೆಯುವವರಿಗೆ. ಯೇಸು ಸ್ವಾಮಿ ಬಂದು ಕೂಡ ಎಕ್ಸ್ಟ್ರಾ ಏನು ಮಾಡಲಿಲ್ಲ. ಯೇಸು ಸ್ವಾಮಿ ಯಾಕೆ ಬಂದ ಈ ಲೋಕದಲ್ಲಿ? ಓದಿರಿ, ಇಬ್ರಿಯರಿಗೆ ಬರೆದ 10ನೇ ಅಧ್ಯಾಯ 5ನೇ ವಚನ, ಹೀಬ್ರೂಸ್ 10 chapter 5 verse. ಹೀಬ್ರೂಸ್. ಆದ್ದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ, ಹೇಳ್ರಿ, ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ, ಆದರೆ ಕ್ರಿಸ್ತನು ಮೊದಲೇ ಇದ್ದನು. ದೇವರೇ, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟೆ. See, therefore when he came into the world, he said, sacrifice and offering you did not desire, but a body you have prepared for me. ಬಾಡಿ ಅದು ನಾವಲ್ಲ, ದೇಹ ನಾವಲ್ಲ. ದೇಹ ಈ ಲೋಕದಲ್ಲಿ ದೇವರು ನಮಗೆ ಕೊಟ್ಟಂತ ಮನೆ. ಆದಾಮನು ದೇಹ ಅಲ್ಲ, ಆದಾಮನಿಗೆ ದೇವರು ದೇಹವನ್ನು ಪ್ರಿಪೇರ್ ಮಾಡಿದ, ರೈಟ್. ಸಿ, ದೇಹವನ್ನು ಸಿದ್ಧ ಮಾಡಿಕೊಟ್ಟೆ. ನೆಕ್ಸ್ಟ್, ಸರ್ವಾಂಗ ಹೋಮಗಳಲ್ಲಿ, ದೋಷ ಪರಿಹಾರಕ ಯಜ್ಞಗಳಲ್ಲಿ ನೀನು ಸಂತೋಷ ಪಡಲಿಲ್ಲ. ನೆಕ್ಸ್ಟ್, ಆಗ ನಾನು ಈಗೋ ದೇವರೇ ನಿನ್ನ ಚಿತ್ತವನ್ನು ನೆರವೇರಿಸ್ತಿಗೆ ಬಂದಿದ್ದೇನೆ. ಗ್ರಂಥದ ಸುರುಳಿಯಲ್ಲಿ, ಹೇಳ್ರಿ, ಗ್ರಂಥದ ಸುರುಳಿಯಲ್ಲಿ
ಹೇಳಿ, ಗ್ರಂಥದ ಸುರುಳಿಯಲ್ಲಿ. ಆಗ ಸುರುಳಿ ಇದ್ದದ್ದು. ಈಗ ಬೈಬಲ್ ಆಗಿದೆ, ನ್ಯೂ ಟೆಸ್ಟಮೆಂಟ್, ಓಲ್ಡ್ ಟೆಸ್ಟಮೆಂಟ್, ಆ ಸುರುಳಿಗಳು ಒಟ್ಟಾಗಿ. ಆಲ್ರೆಡಿ ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ಬರೆಯಲ್ಪಟ್ಟಿದೆ. ಏನು ಬರೆಯಲ್ಪಟ್ಟಿದೆ? ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದಿದೆ ಎಂದು ಹೇಳಿದವನು ಅನ್ನುತ್ತಾನೆ. ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆಯಲ್ಪಟ್ಟಿದೆ. ಯೇಸು ಸ್ವಾಮಿ ಹೇಳಿದ್ದಾನೆ, ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆಯಲ್ಪಟ್ಟಿದೆ. ಆಲ್ರೆಡಿ ಅದನ್ನೇ ನಾನು ನೆರವೇರಿಸಲಿಕ್ಕೆ ಬಂದಿದ್ದೇನೆ. ಆಲ್ರೆಡಿ ಸ್ಕ್ರಿಪ್ಟ್ ರೆಡಿ ಆಗಿದೆ. ನಾಟಕ ಮಾಡ್ತಾರೆ ಅಲ್ವಾ? ನಾಟಕ ಮಾಡುವಾಗ ಅವರ ಸ್ಕ್ರಿಪ್ಟ್ ಆಲ್ರೆಡಿ ಬರೆಯಲ್ಪಟ್ಟಿದೆ. ನಿನ್ನ ಪಾರ್ಟಿ ಏನು ಅಂತ. ನಿನಗೆ ಅತ್ತೆಯ ಪಾರ್ಟಿ ಇದ್ದರೆ ನೀನು ಮಾವನ ಪಾರ್ಟಿ ಮಾಡುವುದಲ್ಲ, ಸೂಟ್ ಆಗುವುದಿಲ್ಲ ಅಲ್ಲಿ. ನೀನು ಅತ್ತೆಯ ರೋಲನ್ನು ಮಾತ್ರ ಮಾಡಬೇಕು, ನಿನ್ನ ಸ್ಕ್ರಿಪ್ಟ್. ಆಗ ನಾಟಕ ಒಳ್ಳೆಯದಾಗ್ತದೆ. ಅದು ನಾಟಕ, ಇದು ರಿಯಾಲಿಟಿ. ಹಲೋ ಹೇಳಿ, ನನ್ನ ವಿಷಯವಾಗಿ ಗ್ರಂಥದ ಸುರುಳಿಯಲ್ಲಿ ಬರೆಯಲ್ಪಟ್ಟಿದೆ. ಹೇಳಿ, ನಿಮ್ಮ ಕೈಯಲ್ಲಿದ್ದ ಸತ್ಯವೇದ ಹೇಳಿ, ಇದು ನನ್ನ ಸತ್ಯವೇದ, ಇದು ನನ್ನನ್ನು ಕುರಿತು ಏನು ಹೇಳುತ್ತದೋ ಅದೇ ನಾನು ಆಗಿದ್ದೇನೆ. ಇದು ನನಗೆ ಏನು ಮಾಡಲು ಹೇಳುತ್ತದೋ ಅದನ್ನು ನಾನು ಮಾಡುವನಾಗಿದ್ದೇನೆ. ಹಲ್ಲೆಲೂಯಾ. ನೀವು ವಾಕ್ಯವನ್ನು ಕೈಗೊಂಡು ನಡೆದರೆ ದೇವದೂತರು ನಿಮ್ಮ ಸೇವೆ ಮಾಡುತ್ತಾರೆ. ನೀವು ವಾಕ್ಯವನ್ನು ಕೈಗೊಂಡು ನಡೆಯುವುದಿಲ್ಲ ಅಂತ ಹೇಳಿದ್ರೆ ದೇವದೂತರು ನಿಮ್ಮ ಸೇವೆ ಮಾಡುವುದಿಲ್ಲ. ದೇ ಆರ್ ವಾಚಿಂಗ್ 24/7. ರೈಟ್. ನೆಕ್ಸ್ಟ್ 8ನೇ ವಚನ. ಧರ್ಮಶಾಸ್ತ್ರ ಪ್ರಕಾರ ಸಮರ್ಪಣೆಯಾಗಿ ಬರುವಂತಹ ಯಜ್ಞ ನೈವೇದ್ಯಗಳು, ಸರ್ವಾಂಗ ಹೋಮಗಳು, ದೋಷ ಪರಿಹಾರಕ ಯಜ್ಞವು ನಿನಗೆ ಇಷ್ಟವಾಗಿಲ್ಲ, ನೀನು ಅವುಗಳಿಗೆ ಸಂತೋಷ ಪಡುವುದಿಲ್ಲ ಎಂದು ಮೇಲೆ ಹೇಳಿದ ತರುವಾಯ. ಇರಲಿ, ಇಲ್ಲಿ ಯೇಸು ಸ್ವಾಮಿ ಬಂದು ಏನು ಮಾಡಿದ? ಓದಿರಿ 4ನೇ ಅಧ್ಯಾಯ 4ನೇ ವಚನ, 3ನೇ ವಚನದಲ್ಲಿ ಓದಿರಿ. ಮತ್ತಾಯನ ಬರೆದ ಸುವಾರ್ತೆ. ಒಂದರಿಂದಲೇ ಓದಿ, ಒಂದರಿಂದಲೇ ನಾವೆಲ್ಲರೂ ಓದು. ಈ ವಿಷಯವನ್ನು ನೀವು ಓದಿದ್ದೀರಿ, ನಿಮಗೆ ಗೊತ್ತಿದೆ, ನಿಮ್ಮ ಮೈಂಡ್ ರಿವೈವ್ ಆಗ್ತದೆ. ಆಗ ಯೇಸು ಸೈತಾನ್ನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನು ಆತನ್ನು ಅಡವಿಗೆ ಒಯ್ದನು. ಓಕೆ, ಇಂಗ್ಲಿಷ್ನಲ್ಲಿ ಹೇಳ್ತದೆ, ಇಂಗ್ಲಿಷ್ನಲ್ಲಿ ಓದುವ ನಾವು. Then Jesus was led up by the Spirit into the wilderness to be tempted by the devil. ರೈಟ್. ಯಾರಿಂದ ಟೆಂಪ್ಟ್ ಆಗಲಿಕ್ಕೆ? ಸೈತಾನ್ನಿಂದ. ಕಾಣೋದು ಲೋಕದಲ್ಲಿ ಸೈತಾನ ಕೂಡ ಇದ್ದಾನೆ, ದುರಾತ್ಮಗಳು ಕೂಡ ಇವೆ. ಅವುಗಳು ಕೂಡ ನಿಮಗೆ ವೆಯ್ಟ್ ಮಾಡ್ತಾ ಇದೆ. ಅವರ ಒಂದೇ ಕೆಲಸ ಏನಂತ ಹೇಳಿದ್ರೆ, ದೇವರ ವಾಕ್ಯಕ್ಕೆ ಅವಿಧೇಯನಾಗು, ನಮಗೆ ಒಂದು ಅವಕಾಶ ಮಾಡಿಕೊಡು. ರೈಟ್. ಮೊನ್ನೆ ಶುಕ್ರವಾರ ನಾನು ಮಾತಾಡ್ತಾ ಇದ್ದೇನೆ. ಶುಕ್ರವಾರದ ಮೆಸೇಜ್ ಕೇಳಿ, ಅನೇಕ ಪ್ರಶ್ನೆಗಳು ನಿಮಗೆ ಸಿಗ್ತವೆ. ಇಲ್ಲಿ ನೆಕ್ಸ್ಟ್ ಫಾಸ್ಟ್ ಓದುವ. ಆತ 40 ದಿವಸ ಹಗಲಿರುಳು ಉಪವಾಸವಿದ್ದ ತರುವಾಯ ಆತನಿಗೆ ಹಸಿವಾಯಿತು. ಆಗ ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು. ಇಲ್ಲಿ ಆಫ್ಟರ್ 40 days ಯೇಸು ಸ್ವಾಮಿ ಉಪವಾಸ ಮಾಡಿದಾಗ ಯೇಸುವಿಗೆ ಹಸಿವಾಯಿತು. ಏನಾಯಿತು? ಪಕ್ಕದವರಿಗೆ ಹೇಳ್ರಿ, ಹಸಿವಾಯಿತು. ನಿನ್ನ ಹಸಿವನ್ನು ಅರ್ಥ ಮಾಡುವವನು ಒಬ್ಬನಿದ್ದಾನೆ. ಹಲೋ, ನಿಮಗೆ ಡಿಫ್ರೆಂಟ್ ಮೊದಲು ಕೂಡ ನಾನು ಮಾತಾಡಿದ್ದೇನೆ, ಡಿಫ್ರೆಂಟ್ ಹಸಿವುಗಳಿರ್ಬೋದು. ಕೆಲವು ನಿಮ್ಗೆ ಹೇಳ್ತೀನಿ, ನನಗೆ ಯಾರು ಅರ್ಥ ಮಾಡೋದಿಲ್ಲ. ಅವನ ಹೇಳ್ತೆ, ಮೇವನ ನಾನು ನಿನ್ನನ್ನು ಅರ್ಥ ಮಾಡ್ತೇನೆ. ರೈಟ್. ಆತನು ನಿನ್ನ ಫಿಸಿಕಲ್ ನೀಡ್ ಏನು, ನಿನ್ನ ಶಾರೀರಿಕ ಅಗತ್ಯತೆ ಏನು, ನಿನ್ನ ಶಾರೀರಿಕ ಪ್ರಶ್ನೆ ಏನು, ಅದಕ್ಕೆ ಅವನು ರೈಟ್ ಸಂಗತಿಗೆ ರಾಂಗ್ ಉತ್ತರ ಕೊಡ್ಲಿಕ್ಕೆ ಬರ್ತಾನೆ. ಹೇಳ್ತಾ ಇದ್ದೀರಾ? ಮತ್ತೇನು ಮಾಡೋದಿಲ್ಲ. ಅದಕ್ಕೆ ನಮ್ಮ ಒಳಗೆ ಎದುರಿಸಬೇಕಾದ್ರೆ ನಿಮ್ಮ ಹತ್ರ ವಾಕ್ಯ ಇರಬೇಕು. ರೈಟ್. ವಾಕ್ಯ ಇರುವುದು ನಾವು ಬುದ್ಧಿವಂತರಂತ ತೋರಿಸ್ಲಿಕ್ಕೆ ಅಲ್ಲ, ಈ ಕಳ್ಳನನ್ನು ಎದುರಿಸಲಿಕ್ಕೆ. ವಾಕ್ಯ ಇರುವಂಥದ್ದು ನಮಗೆ ಪ್ರೈಡ್ ತೋರಿಸ್ಲಿಕ್ಕೆ. ವಾಕ್ಯ ಇಲ್ಲ ಅಂತ ಹೇಳಿದರೆ
ನೀನು ಅಭಿವೃದ್ಧಿ ಆದರೆ, ನೀನು ಸಫಲನಾದರೆ ನಿನಗೆ ಹ್ಯಾಂಡಲ್ ಮಾಡ್ಲಿಕ್ಕೆ ಗೊತ್ತಿರೋದಿಲ್ಲ. ಇಮಿಡಿಯೇಟ್ಲಿ ಒಂದು ಪ್ರೈಡ್ದೊಂದು ಹಾಕ್ತಾನೆ. ಪ್ರೈಡ್ ಉಬ್ಬುವಿಕೆಯನ್ನು ಹ್ಯಾಂಡಲ್ ಮಾಡುವಂಥದ್ದೇ ಮೆಚೂರಿಟಿ. ರೈಟ್? ಗೊತ್ತಿಲ್ಲದ ರೀತಿಯಲ್ಲಿ ಪ್ರೈಡ್. ಮೇ ಬಿ ನೀನು ಸಭೆಯಲ್ಲಿ ಫುಲ್ಲು ಕೆಲಸ ಮಾಡುವವನಾಗಿರುತ್ತೆ, ಆಕ್ಟಿವ್ ಆಗಿರುತ್ತೆ, ಫುಲ್ ನೀನು 24 hours ನೀನು ಕೊಡುತ್ತಿ. ಕೆಲವೊಮ್ಮೆ ಸಭೆಯಲ್ಲಿ ನಿನಗೆ ರೆಸ್ಪೆಕ್ಟ್ ಕೊಡುವುದಿಲ್ಲ ಯಾರು. ಹೌದು, ಒಮ್ಮೆ ನಿನ್ನನ್ನು ಅಷ್ಟೊಂದು ಲಕ್ಷ್ಯ ಕೊಡುವುದಿಲ್ಲ. ನೀನು ಸಮಥಿಂಗ್ ನೀನು ಎಕ್ಸ್ಪೆಕ್ಟ್ ಮಾಡುತ್ತೆ, ಆಗ ನಿನಗೆ ಸಿಟ್ಟು ಬರ್ತದೆ. ಯಾಪಗಲ ಪಾಸ್ಟ್ ಎನ್ನ ಪುದರ್ಲೆ ಪೇರು ಎನ್ನನ್ ಮಿತ್ತುದಿ ಪೇರು ಎನ್ನನ್ ಏರ್ಲ ಮಗಲ ಗೊತ್ತಾ ಬಿಜ. ಸಿ, ಪ್ರೈಡ್ ಈಸ್ ಸ್ಪೀಕಿಂಗ್ ಸ್ಲೋಲಿ. ಮೇ ಬಿ ಯು ಆರ್ ಎ ಗಿವರ್ ಇನ್ ದ ಚರ್ಚ್. ಇಮಿಡಿಯೇಟ್ಲಿ ಸೈತಾನ್ ನಿನ್ನನ್ನು ಮಾರ್ಕ್ ಮಾಡಿಡ್ತಾನೆ. ನೀನು ಎಷ್ಟು ಡೆಡಿಕೇಟ್ ಆಗಿರುತ್ತಿ, ಸೈತಾನನ್ನು ನಿನಗೆ ಒಂದು ಮಾರ್ಕ್ ಮಾಡಿಡ್ತಾನೆ. ದೇವರು ಮಾರ್ಕ್ ಮಾಡಿಡ್ತಾನೆ ನಿನ್ನನ್ನು ಆಶೀರ್ವಾದ ಮಾಡಲು. ಹಲ್ಲೆಲೂಯಾ. ದೇವರು ಮಾರ್ಕ್ ಮಾಡಿರ್ತಾನೆ ನಿನ್ನನ್ನು ಇನ್ನೊಂದು ಸ್ತರಕ್ಕೆ ಕೊಂಡು ಹೋಗಲು. ಹಲೋ, ಕೇಳ್ತಾ ಇದ್ದೀರಾ? ಯು ಆರ್ ಮಾರ್ಕ್ಡ್. ನೀನು ಎಷ್ಟು ಸಭೆಯಲ್ಲಿ ಡೆಡಿಕೇಟೆಡ್ ಆಗಿದ್ದಿ, ಯು ಆರ್ ಮಾರ್ಕ್ ಟು ದ ಬ್ಲೆಸ್ಸಿಂಗ್, ಟು ಬಿ ಬ್ಲೆಸ್ಡ್. ನೀನು ಮಾರ್ಕ್ ಆಗಿದ್ದಿ, ನೀನು ಗುರುತಿಸಲ್ಪಟ್ಟಿದ್ದಿ. ಯಾವಾಗಲೂ ನಿಮ್ಮ ಹಂಬಲ್ನೆಸ್ ಅನ್ನು ಮೇಂಟೈನ್ ಮಾಡ್ರಿ. ಶೋಧಕನು ದೊಡ್ಡ ಕೊಂಬು ಇಟ್ಕೊಂಡು ಬರುವುದಿಲ್ಲ, ಬಾಲ ಇಟ್ಕೊಂಡು ಬರುವುದಿಲ್ಲ, ದೊಡ್ಡ ಕೋರೆ ಅಲ್ಲಿ ಇಟ್ಕೊಂಡು ಬರುವುದಿಲ್ಲ. ಹಲೋ, ಬರುವುದಿಲ್ಲ. ಅದು ಪಿಕ್ಚರ್, ಡ್ರಗುಲ್ಲ ಪಿಕ್ಚರಲ್ಲಿ ಬರುವುದು. ಶೋಧಕನು ಬರುವುದು ಬೆಳಕಿನ ದೇವದೂತನ ವೇಷದಲ್ಲಿ. ಸ್ಮೂತ್ ಮಾತಾಡ್ತಾನೆ, ಹಾಗೆ ಪಾಸ್ಟ್ ಸಮೇತ ಮಾತಾಡಿದಿಲ್ಲ ಒಮ್ಮೊಮ್ಮೆ. ಸಾಫ್ಟ್ ವರ್ಡ್, ಮೆಲ್ಲ ಕಿವಿಯಲ್ಲಿ ಮಾತಾಡ್ತಾನೆ. ರಂಗ್ ಆಗ್ತದೆ ನಿನ್ನ ಬಗ್ಗೆ, ನಿನಗೆ ಫುಲ್ ಪಿಟಿ. ಎಷ್ಟು ಪಾಪರು, ಇಷ್ಟೆಲ್ಲ ನಾನು ಮಾಡಿ. ಹೇಳ್ರಿ, ಗೆಟ್ ಔಟ್. ಹಲ್ಲೆಲೂಯಾ. ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿಯಾಗಿ ಒಂದು ಅಪ್ಪಣೆ ಕೊಡು ಎಂದು ಹೇಳು. ನಿನಗೆ ಪವರ್ ಇದೆ, ಅಥಾರಿಟಿ ನಿನ್ನದು. ಯು ಆರ್ ದ ಸನ್ ಆಫ್ ಗಾಡ್. ಎರಡು ಸಂಗತಿ. ಒಂದು, ನಿನ್ನ ಕಾಲಿಂಗ್ನ ಮೇಲೆ ನಿನಗೆ ಒಂದು ಡೌಟ್, ಕ್ವಶನ್ ಆಗಿ ಆಗ್ತಾನೆ. ಹೇಗೆ ಕ್ವಶನ್ ಇದೆ ನೋಡಿ. ಆಗ ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ, ನೀನೊಬ್ಬ ವರ್ಷಿಪ್ ಲೀಡರ್ ಆಗಿದ್ದರೆ, ನೀನು ಸೆಲ್ ಲೀಡರ್ ಆಗಿದ್ದರೆ, ನೀನೊಬ್ಬ ಪಾಸ್ಟರ್ ಆಗಿದ್ದರೆ, ಮುಗುಲ್ ದೇಗ್ ನೀನು ಪಾಸ್ಟರ್ ಎಂದು ಲೆಪ್ಪುಜೆ, ರೋಷನ್ ಎಂದು ಲೆಪ್ಪುವೇರು. ಎದುರು ಮಾತ್ರ ಪಾಸ್ಟೇ ಉಂಟು. ಓ ಅಳುಬೋನಾಗ ಆ ರೋಷನ್ ನನಗೆ ಅರ್ಥ ಆಪುಜಿ. ರೋಷನಿಗೆ ಹೊಣ್ತೆ ಅನ್ನು ಪಾಸ್ಟ್ರೆ ಪ್ರೈಸ್ ಗಾಡ್. ನನಗೆ ನೀವು ರೋಷನ್ ಅಂತ ಕರೀರಿ, ಪಾಸ್ಟ್ರು ಅಂತ ಕರೀರಿ, ಅಥವಾ ಲೋಭ ಅಂತ ಕರೀರಿ, ಡಸಂಟ್ ಮ್ಯಾಟರ್. ಹಲ್ಲೆಲೂಯಾ. ನನಗೊತ್ತು ನಾನು ಯಾರು ಅಂತ ಅಷ್ಟೇ. ಸಿಂಪಲ್. ನಾನು ಒಫೆಂಡ್ ಕೂಡ ಆಗೋದಿಲ್ಲ, ನಾನು ಅದರ ಬಗ್ಗೆ ಸಿಟ್ಟು ಕೂಡ ಗೊಳ್ಳುವುದಿಲ್ಲ. ರೈಟ್? ನನಗೆ ಪಾಸ್ಟರ್ ಅಂತ ಕರೀಲಿಲ್ಲ ಅಂತನೂ, ನೀವು ಪಾಸ್ಟರ್ ಅಂತ ಕರೆಯುವಂತ ನಿಮ್ಮ ಬೆನಿಫಿಟ್ಗೆ. ಏಂಜಲ್ಸ್ ಆರ್ ವಾಚಿಂಗ್, ಏಂಜಲ್ಸ್ ಆರ್ ವಾಚಿಂಗ್. ಬೈಬಲ್ ಹೇಳ್ತದೆ, ಒಂದು 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 ವಚನವನ್ನು ಓದಿರಿ. 5ನೇ ಅಧ್ಯಾಯ 13ನೇ ವಚನ 11ನೇ ವಚನ ಓದಿ. ಥೆಸಲೋನಿಕ
13 ಓದಿರಿ. 5:13 12 ಓಕೆ 12. ಸಹೋದರರೇ, ಯಾರು ನಿಮ್ಮಲ್ಲಿ ಪ್ರಯಾಸಪಟ್ಟು ಕರ್ತನ ಕಾರ್ಯಗಳಲ್ಲಿ ನಿಮ್ಮ ಮೇಲೆ ಮುಖ್ಯಸ್ಥರಾಗಿದ್ದು, ಓಕೆ, ನಿಮಗೆ ಬುದ್ಧಿ ಹೇಳುತ್ತಾರೋ ಅವರನ್ನು ಲಕ್ಷಿಸಿ ಅವರ ಕೆಲಸದ ನಿಮಿತ್ತ ಅವರನ್ನು ಪ್ರೀತಿಯಿಂದ ಬಹಳವಾಗಿ ಸನ್ಮಾನ ಮಾಡಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ. ನಿಮ್ಮ ಒಳಗೆ ಸಮಾಧಾನವಾಗಿರಿ. ಆ್ಯಂಡ್ ಟು ಎಸ್ಟೀಮ್ ದೆಮ್ ವೆರಿ ಹೈಲಿ ಇನ್ ಲವ್. ರೈಟ್? ಸಭೆಯಲ್ಲಿ ಅಟ್ಲೀಸ್ಟ್ ಅಡ್ರೆಸ್ ಮಾಡ್ರಿ. ನೀವು ಸ್ಟೇಜಿಗೆ ಹೋಗ್ತೀರಿ, ಸ್ಟೇಜಲ್ಲಿ ನೀವು ಅನೌನ್ಸ್ಮೆಂಟ್ ಮಾಡ್ತೀರಿ, ಅಟ್ಲೀಸ್ಟ್ ಒಂದು ಕರೆಯುವಾಗ ಒಂದು ಬ್ರದರ್ ಅಂತ ಕರೆಯಿರಿ. ಒಬ್ಬ ವ್ಯಕ್ತಿಗೆ ಒಂದು ಸಿಸ್ಟರ್ ಅಂತ ಅಡ್ರೆಸ್ ಮಾಡಿ ಅಟ್ಲೀಸ್ಟ್. ಮೊನ್ನೆ ಪ್ರಶಾಂತ್ ಜತ್ತನ್ ಅವರು ಬಂದಿದ್ರು, ಇವತ್ತು ರೋಷನ್ ಜತ್ತನ್ ಅವರದ್ದು ಬರ್ತ್ಡೇ. ಹಾಗೆಲ್ಲ ಬ್ರದರ್ ರೋಷನ್ ಜತ್ತನ್ ಅವರು ಹೋಗಿದ್ದಾರೆ, ಈಗ ಇರಲಿ. ಬ್ರದರ್ ಪ್ರಶಾಂತ್, ಬ್ರದರ್ ಗ್ಲಾನ್, ಬ್ರದರ್ ಕೃಪಣ್ಣ. ನಿನ್ನ ಕೃಪಣ್ಣ ಅವರು ಬಂದಿದ್ರು, ಕೃಪಣ್ಣ ಅಟ್ಲೀಸ್ಟ್ ಅಡ್ರೆಸ್ ಮಾಡ್ರಿ. ರೈಟ್? ಅವರು ನಮ್ಮ ಸಹೋದರರು. ರೈಟ್? ಅಟ್ಲೀಸ್ಟ್ ಒಂದು ಸೇವಕರು ಅಂತ ಹೇಳಿ. ಯಾಕೆ ನಿಮಗೆ ಸ್ಟೇಜಿಗೆ ಹೋಗೋರಿಗೆ ಟೋಂಟು ಕೊಟ್ಟದಲ್ಲ, ಎಲ್ಲರಿಗೆ ಹೇಳುದು, ನನ್ನನ್ನು ಸೇರಿಸಿ. Right? We need to honor one another. Right? We need to honor. ಸಭೆಯಲ್ಲಿ ನಿಮಗೆ ಯಾರಿಗೂ ಪ್ರೇಯರ್ಗೆ ಕರೀಬಹುದು, ಮುಂದೆ ಯಾರಿಗೆ ಕರೀಬಹುದು. ರೈಟ್? ಯಾರಿಗೂ ಕರೆದರೂ ಅವ್ರನ್ನು ಕರೆಕ್ಟಾಗಿ ಅಡ್ರೆಸ್ ಮಾಡಿರಿ. ಅಟ್ಲೀಸ್ಟ್ ಮೆನ್ಷನ್ ಮಾಡಿರಿ ಬ್ರದರ್ ಅಥವಾ ಒಂದು ಸಿಸ್ಟರ್. ರೈಟ್? ಸೆಲ್ ಲೀಡರ್ಗಳಿದ್ದಾರೆ, ಸೆಲ್ ಲೀಡರ್ಗಳನ್ನು ಅಡ್ರೆಸ್ ಮಾಡ್ರಿ. ದೇ ಆರ್ ಲೀಡರ್, ದೇ ಆರ್ ಅಪಾಯಿಂಟೆಡ್, ದೇ ಆರ್ ಸೆಂಡ್ ಬೈ. ಅಟ್ಲೀಸ್ಟ್ ಅವ್ರಿಗೆ ಬ್ರದರ್ ಹೇಳ್ರಿ. ಬ್ರದರ್ ಅನಿಲ್, ಬ್ರದರ್ ಆಂಟನಿ, ಬ್ರದರ್ ಸೂರಿ, ಬ್ರದರ್ ಕೃಪಣ್ಣ. ಅಣ್ಣ ಹೇಳಿದ್ದೊಂದಿಲ್ಲ, ಬ್ರದರ್ ಕೃಪಾಕರ್. ಅಡ್ರೆಸ್ ಕರೆಕ್ಟ್. ಕೆಲವರು ಹೇಳ್ತಾರೆ ಅನಿಲ್ ಬ್ರದರ್ ಅಲ್ಲ, ಬ್ರದರ್ ಅನಿಲ್. ರೋಷನ್ ಪಾಸ್ಟರ್ ಅಲ್ಲ, ಪಾಸ್ಟರ್ ರೋಷನ್. ಫಸ್ಟ್ ಹೇಳ್ತಾರೆ, ಮರೆತು ಹೋಗಿರಪ್ಪ ನೆನಪು ಬರ್ತಾರೆ, ಪಾಸ್ಟರ್ ಹಾಕಿ ಮೆನ್ಷನ್ ಮಾಡಿಬಿಡ್ತಾರೆ. ಅಲ್ಲಿ ಆ್ಯಡ್ ಮಾಡಬೇಡ್ರಿ, ಅಲ್ಲಿಂದ ಸ್ಟಾರ್ಟ್ ಮಾಡ್ರಿ. ಇದು ಸಭೆಯಲ್ಲಿ ಪಾಲಕನಾಗಿ ಕ್ರಮಪಡಿಸುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಏಂಜಲ್ಸ್ ಆರ್ ವಾಚಿಂಗ್ ಯು. ಹೇಗೆ ನೀವು ಅಡ್ರೆಸ್ ಮಾಡುತ್ತೀರಿ, ಹೇಗೆ ನಿಮಗೋಸ್ಕರ ದೇವದೂತರು ಸೇವೆ ಮಾಡುವುದು. ನಿಮಗೆ ಕೊಟ್ಟ ಲೀಡರಿಗೆ ನೀವು ಹಾನರ್ ಮಾಡೋದಿಲ್ಲ, ನೀವು ಗೌರವಿಸ್ತಿಲ್ಲ. ವೈಯಕ್ತಿಕವಾಗಿ ಅವರನ್ನು ಗೌರವಿಸ್ತಿಲ್ಲ. ವೈಯಕ್ತಿಕವಾಗಿ ನೋಡು ದೇವದೂತರು, ವೈಯಕ್ತಿಕವಾಗಿ ರೆಕಾರ್ಡಲ್ಲಿ ಬರೆಯುವವನು ದೇವರು. ಹೌ ಕ್ಯಾನ್ ಮಿನಿಸ್ಟರಿಂಗ್ ಅನ್ ಟು ಯು? ಹೇಗೆ ಅವರು ನಿಮಗೆ ಸೇವೆ ಮಾಡುತ್ತಾರೆ? ಹೇಗೆ ನಿಮ್ಮ ಸ್ಟ್ರಕ್ ಆದ ಬಿಸ್ನೆಸ್ ಅನ್ನು ರಿಲೀಸ್ ಮಾಡುವುದು ಅವರು? ಹೇಗೆ ನಿಮ್ಮ ಸ್ಟ್ರಕ್ ಆದ ಫೈನಾನ್ಸ್ ಅನ್ನು ತಂದು ಬರುವುದು? ಹೇಗೆ ನಿಮಗೆ ರೈಟ್ ವ್ಯಕ್ತಿಗಳನ್ನು ರೈಟ್ ಸಮಯದಲ್ಲಿ ರೈಟ್ ಉದ್ದೇಶಕ್ಕೆ ಕರ್ಕೊಂಡು ಬರುವುದು? ಹೇಗೆ ನಿಮಗೆ ಸೇವೆ ಮಾಡುವುದು ಅವರು? ಸ್ತ್ರೀಯರೇ, ನಿಮ್ಮ ಗಂಡಂದಿರಿಗೆ ಅಧೀನರಾಗಿದ್ದೀರಿ. ಬೈಬಲ್ ಹೇಳುತ್ತದೆ, ಪುರುಷನಿಗೆ ತಲೆ ಯಾರು? ಕ್ರಿಸ್ತನು, ಹೆಡ್. ಸ್ತ್ರೀಗೆ ತಲೆ ಯಾರು? ಹಸ್ಬೆಂಡ್. ನಿಮ್ಮ ಗಂಡಂದಿರಿಗೆ ಅಧೀನರಾಗಿದೆ ಬಿಕಾಸ್ ಆಫ್ ಏಂಜಲ್ಸ್ ಅಂತ ಬೈಬಲ್ ಹೇಳಿದೆ. ದೇವದೂತರ ನಿಮಿತ್ತವಾಗಿ ದೇ ಆರ್ ವಾಚಿಂಗ್. ಮನೆಯಲ್ಲಿ ನಿಮಗೆ ತಂದೆ ತಾಯಿಗಳನ್ನು ಕೊಟ್ಟಿದೆ. ತಂದೆ ತಾಯಿಗಳಿಗೆ ನೀವು ಹಾನರ್ ಮಾಡದಿದ್ದರೆ ದೇವದೂತರು ನಿಮಗೆ ಹೇಗೆ ಸೇವೆ ಮಾಡುವುದು? ವಾಕ್ಯ ಹೇಳುತ್ತದೆ, ಮರಣದ ಆತ್ಮ ಕೆಲಸ ಮಾಡುತ್ತದೆ. ಕೈ ಹಾಕಿದ ಕೆಲಸದಲ್ಲಿ ಸಫಲ ಆಗುವುದಿಲ್ಲ. ಯು ಆರ್ ಸ್ಟ್ರಗಲಿಂಗ್.
ಬರುವುದೇ ಕರ್ತನಲ್ಲಿ ಇರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಿರಿ, ಭೂಲೋಕದಲ್ಲಿ ನಿಮಗೆ ಮೇಲಾಗುವುದು. ಬರುವುದೇ ಭೂಲೋಕದಲ್ಲಿ ನೀವು ಬಹು ದಿವಸ ಬದುಕುವಿರಿ. ಯಾಕೆ? ಏಂಜಲ್ಸ್ಗಳು ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತಾರೆ. ದೇವದೂತರು ನಿಮ್ಮ ಡೆಸ್ಟಿನಿಗೆ ನಿಮ್ಮನ್ನು ಹೋಗುವಂತೆ ನಿಮ್ಮ ಮಾರ್ಗಗಳನ್ನು ದೇವರು ಸರಾಗ ಮಾಡುತ್ತಾನೆ. ತಂದೆ ತಾಯಿಗಳನ್ನು ಶಪಿಸುವ ದೀಪವು ಅಂಧಕಾರದಲ್ಲಿ ಆರಿ ಹೋಗುವುದಂತೆ 2020 ಅಲ್ಲಿ ಹೇಳ್ತದೆ, ಜಾನೋಕ್ತಿ 20:20. ನೋ ಲೈಟ್, ನೋ ರೆವಲ್ಯೂಷನ್. ನಿಮಗೆ ವಾಕ್ಯ ಅರ್ಥ ಆಗುವುದಿಲ್ಲ. ತಂದೆ ತಾಯಿಗಳಿಗೆ ಹಾನರ್ ಮಾಡಂತ ಹೇಳಿದವರು ಯಾರು? ಅವರೇ ಹೇಳುವುದಲ್ಲ. ಅಪ್ಪಮ್ಮನ ಗೌರವ ಕೊಡೋಣ ಗೊತ್ತಿಜಮ್ಮ ಅಂತ ಅವ್ರು ಹೇಳೋದಿಲ್ಲ. ನಿಮಗೆ ಪ್ರಕಟಣೆ ಇರಬೇಕು, ಅವ್ರನ್ನ ಹಾನರ್ ಮಾಡ್ಬೇಕಂತ. ಅವ್ರನ್ನ ಹಾನರ್ ಮಾಡುವುದು ಅವರ ಲಾಭಕ್ಕೆ ಅಲ್ಲ, ನಿಮ್ಮ ಲಾಭಕ್ಕೆ. ನೀವು ಹಾನರ್ ಮಾಡಿದರೆ ನಿಮ್ಗೆ ಎಲ್ಲಿ ಹೋದರೂ ಮೇಲಾಗ್ತದೆ. ಯಾಕಂತ ಹೇಳಿದ್ರೆ ದೇವದೂತರನ್ನು ನೀನು ಅಟ್ರಾಕ್ಟ್ ಮಾಡುತ್ತಿ. ಯು ಆರ್ ಗೋಯಿಂಗ್ ಟು ಅಟ್ರಾಕ್ಟಿಂಗ್ ಏಂಜಲ್ಸ್ ಟು ಮಿನಿಸ್ಟರಿಂಗ್ ಟು ಯು. ಪಾಸ್ಟರ್ ಲಾಭಗೋಸ್ಕರ ಅಲ್ಲ, ನಿಮ್ಮ ತಂದೆ ತಾಯಿಗಳ ಲಾಭಗೋಸ್ಕರ ಅಲ್ಲ, ನಿಮಗೆ ಲಾಭ ಅದರಲ್ಲಿ. ಹೇಗೆ ದೇವದೂತರು ನಿಮಗೆ ಸೇವೆ ಮಾಡುವುದು? ಅನೇಕ ರೀಸನ್ಗಳು ಬರ್ತವೆ. ನೀವು ನಿಮ್ಮ ತಂದೆ ತಾಯಿಗಳು ಹಾನರ್ ಮಾಡೋದಾಗಿ ಮೇ ಬಿ ಅವರು ನಿಮಗೆ ರಾಶ್ ಮಾತಾಡ್ಬೋದು, ಮೇ ಬಿ ನಿಮ್ಮ ಸುದ್ದಿಯನ್ನು ಅಪಪ್ರಚಾರ ಮಾಡಬಹುದು, ನಿಮ್ಮನ್ನು ಯಾವಾಗಲೂ ಶಪಿಸಬಹುದು. ನಿಮಿತ್ತವಿಲ್ಲದ ಕೊಟ್ಟ ಶಾಪವು ಎರಗೆ ನಿಲ್ಲದು. ಹಲ್ಲೆಲೂಯಾ. ನೀವು ದೇವರ ಸನ್ನಿಧಾನದಲ್ಲಿ ಕರೆಕ್ಟ್ ಇದ್ದರೆ ಅವರು ಶಾಪ ಕೊಟ್ಟರು ನಿಮಗೆ ಆಗುವುದಿಲ್ಲ. ಬಟ್ ನೀವು ಅವರ ಶಾಪಕ್ಕೆ ಶಾಪವಾಗಿ ಮಾತಾಡಬೇಡ್ರಿ, ಅವ್ರನ್ನು ಬ್ಲೆಸ್ ಮಾಡ್ರಿ, ಅವ್ರನ್ನ ಹಾನರ್ ಮಾಡ್ರಿ. ಏನು ಅವರಿಗೆ ನೀವು ಕೊಡ್ತಾ ಇದ್ದೀರಿ ಅದನ್ನು ಕಂಟಿನ್ಯೂ ಮಾಡ್ರಿ ಫಾರ್ ಯುವರ್ ಬ್ಲೆಸ್ಸಿಂಗ್. ನೀವು ಕೊಡದ ಹಾಗೆ ಅನೇಕ ರೀಸನ್ಗಳು ಬರ್ತವೆ. ಯು ಆರ್ ಗೋಯಿಂಗ್ ಟು ಬ್ಲಾಕ್ ಯುವರ್ ಫ್ಯೂಚರ್. ನಿಮ್ಮ ಭವಿಷ್ಯದ ಡೋರ್ಗಳನ್ನು ಮುಚ್ಚುತ್ತೀರಿ. ಇವತ್ತು ನಿಮ್ಮ ಕೈಯಲ್ಲಿ ತುಂಬ ಇದ್ದಾಗಿ ಕಾಣಬಹುದು. ಅದಕ್ಕೋಸ್ಕರ ಇವತ್ತು ಟುಡೇ ಡಿಟರ್ಮೈನ್, ಟುಡೇ ಡಿಸಿಷನ್ ಡಿಟರ್ಮೈನ್ ಯುವರ್ ಡೆಸ್ಟಿನಿ. ನಿನ್ನ ಇವತ್ತಿನ ತೀರ್ಮಾನ ನಾಳೆಯ ಗುರಿ. ರೈಟ್? ಅವರವರಿಗೆ ಕೊಡುವಂಥದ್ದು ನೀನು ಅವರವರಿಗೆ ಸಲ್ಲಿಸಿದಾಗ ಯಾರು ನೋಡುವುದಿಲ್ಲ, ದೇವದೂತರು ನೋಡ್ತಾರೆ ಅಷ್ಟೇ. ದೇವರು ಬರೀತಾನೆ. ಎವ್ರಿ ಟೈಮ್ ರೆಕಾರ್ಡ್ ಆಗ್ತಾ ಇರ್ತದೆ. ನಿಮ್ಗೆ ಗೊತ್ತಾ, ಪ್ರತಿಯೊಬ್ಬನು ಕ್ರಿಸ್ತನ ನ್ಯಾಯ ಸಿಂಹಾಸನದ ಮುಂದೆ ಯಥಾಸ್ಥಿತಿಯಾಗಿ ನಿಲ್ಲಿಕ್ಕಿದೆ. 5ನೇ ಅಧ್ಯಾಯ 20ನೇ ವಚನ ಓದಿರಿ. 2 Corinthians 5:10. ಯಾಕಂದ್ರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಬೇಕು. ಯಥಾಸ್ಥಿತಿ ಅಂದ್ರೆ ಏನು? ಎಲ್ಲರ ಮುಂದೆ ದೇವರು ನಿನಗಿಟ್ಟಂತ ಡೆಸ್ಟಿನಿ, ಪರ್ಪಸ್, ಪ್ಲಾನ್ ರಿವೀಲ್ ಆಗ್ತದೆ. ಇಲ್ಲಿ ಕೇಳ್ರಿ, ಆ ದಿವಸ, ಅದಕ್ಕೆ ಬೈಬಲ್ ಹೇಳ್ತಿದೆ, ಆ ದಿನವು ಬೆಂಕಿಯೊಡನೆ ಉದಯವಾಗುವುದು, ಪ್ರತಿಯೊಬ್ಬರ ಕೆಲಸಕ್ಕೆ ಪ್ರತಿಫಲ ದೇವರಿಂದ ಸಿಗುವುದು. ಎಲ್ಲರ ಮುಂದೆ ದೇವರು ನಿನಗಿಟ್ಟಂತ ಉದ್ದೇಶ, ಪ್ಲಾನ್, ಪರ್ಪಸ್ ಓಪನ್ ಆಗ್ತದೆ. ಬಟ್ ನೀನು ಆ ಪ್ಲಾನ್, ಪರ್ಪಸ್, ಉದ್ದೇಶದಲ್ಲಿ ನಡೆದರೆ ಎಲ್ಲರ ಮುಂದೆ ನಿನಗೆ ರಿವಾರ್ಡ್ ಇರುತ್ತದೆ. ಒಂದು ವೇಳೆ ನಿನಗಿಟ್ಟಂಥ ಉದ್ದೇಶ, ನಿನಗಿಟ್ಟಂಥ ಯೋಜನೆ ಎಲ್ಲಿ ನೀನು ನಡೆಯದಿದ್ದರೆ ನಿನಗೆ ಸಂಬಳ ಕಟಪ್ ಆಗ್ತದೆ ಎಲ್ಲರ ಮುಂದೆ. ಪ್ರತಿಯೊಬ್ಬನು, ಕೆಲವರು ಮಾತ್ರ, ಪ್ರತಿಯೊಬ್ಬನು. ಅದಕ್ಕೆ ಆ ಪುಸ್ತಕ ಆ ದಿವಸ ಓಪನ್ ಆಗ್ತದೆ. ಎವ್ರಿ ಡೇ ನಿನ್ನ ದಿನಚರಿ ಓಪನ್ ಆಗ್ತದೆ. ನೀನು ಹೊರಗಿನಿಂದ ಏನು ಹೇಗಿದ್ದಿ, ಹೇಗೆ ಮಾತಾಡ್ತಾ ಇದ್ದಿ ಅದು ಅಲ್ಲ, ನೀನು ಒಳಗಿಂದ ವೈಯಕ್ತಿಕವಾಗಿ ಹೇಗಿದ್ದೆ, ನಿನ್ನ ಲೈಫ್ ಓಪನ್ ಆಗ್ತದೆ ಎಲ್ಲರ ಮುಂದೆ. ಎಲ್ಲೆಲ್ಲಿ ಹೋಗಿ ಏನೇನು ಮಾತಾಡಿದ್ದಿ, ಮನೆಯಲ್ಲಿ ಸೇರಿ ಏನು ಮಾತಾಡಿದ್ದಿ, ಗುಂಪು ಕಾರಿಕೆ ಸೇರಿ ಏನು ಮಾತಾಡಿದ್ದಿ, ಎಲ್ಲ ನಿನ್ನ ರೆಕಾರ್ಡ್ ಓಪನ್ ಆಗ್ತದೆ. ಮನುಷ್ಯನು ಸುಮ್ಮನೆ ಮಾತಾಡಿದ ಪ್ರತಿಯೊಂದು ಮಾತು ಆ ನ್ಯಾಯ ವಿಚಾರಣೆಯಲ್ಲಿ ಅವನಿಗೆ ಲೆಕ್ಕ ಕೊಡ್ಲಿಕ್ಕಿದೆ. ಸುಮ್ಮನೆ ಪಕ್ಕಡೆ ಮಾತಾಡಿದ್ದೀನಿ. ಹಲೋ, ಇದ್ದೀರಾ ಇಲ್ಲಿ?
ಸುಮ್ಮನೆ ಮಾತಾಡಿದ ಪ್ರತಿಯೊಂದು ಮಾತು ರೆಕಾರ್ಡ್ ಆಗ್ತದೆ. ಹಲೋ, ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೇನೆ. ನಾನು ನನ್ನ ಮಾತು ಹೇಳುವಂಥದ್ದಲ್ಲ, ಸತ್ಯವೇದ ಮಾತಾಡುವಂಥದ್ದು. ಅದು ಸುಳ್ಳು ಆಗುವುದಿಲ್ಲ. ಅದು ಸ್ಪಿರಿಚುವಲ್ ವರ್ಲ್ಡ್ ನಮಗೆ ತೋರಿಸ್ತದೆ. ದಟ್ ಈಸ್ ಅವರ್ ಮಿರರ್. ನಮ್ಮ ಮುಖವನ್ನು ನಾವು ಯಾವತ್ತೂ ನೋಡಲಿಲ್ಲ. ನಮ್ಮ ಮುಖವನ್ನು ನಮಗೆ ತೋರಿಸುವಂಥದ್ದು ನಮ್ಮ ಮಿರರ್, ಕನ್ನಡಿ. ನೀವೇನು ದೇವರಿಗೋಸ್ಕರ ಹಾರ್ಟ್ಫುಲಿ ಮಾಡಿದ್ದೀರಿ, ಯು ವಿಲ್ ಹ್ಯಾವ್ ಎ ರಿವಾರ್ಡ್. ನೀವು ಅತಿ ಸತ್ಕಾರ ಮಾಡಿದ್ದೀರಿ, ದೇವಜನರಿಗೆ ಸತ್ಕಾರ್ಯ ಮಾಡಿದ್ದೀರಿ. ನಿಮಗೆ ಗೊತ್ತಾ, ಅತಿಥಿ ಸತ್ಕಾರವನ್ನು ಅಭ್ಯಾಸ ಮಾಡ್ರಿ. ಕೆಲವರು ತಿಳಿಯದೆ ದೇವದೂತರಿಗೆ ಮಾಡಿದ್ದಾರೆ. ಅತಿಥಿ ಸತ್ಕಾರ ಮಾಡುವ, ಹಾನರ್ ಮಾಡುವ ವ್ಯಕ್ತಿಗೆ ಯಾವಾಗಲೂ ದೇವದೂತರು ಅಟ್ರಾಕ್ಟ್ ಆಗ್ತಾರೆ. ಇದೇ 13ನೇ ಅಧ್ಯಾಯದಲ್ಲಿ ಇಬ್ರಿಯರಿಗೆ ಬರೆದ 13:1. ಸಹೋದರ ಸ್ನೇಹವು ನೆಲೆಯಾಗಿರಲಿ. ಅತಿಥಿ ಸತ್ಕಾರ ಮಾಡುವುದನ್ನು ಮರೆಯಬೇಡ್ರಿ. ಅದನ್ನು ಮಾಡುವುದರಲ್ಲಿ ಕೆಲವರು ತಿಳಿಯದೆ ದೇವದೂತರನ್ನು ಸತ್ಕರಿಸಿದ್ದಾರೆ. ಕೆಲವರ ಜೀವಿತದಲ್ಲಿ ಡಿಮನ್ಸ್ಗಳು ಅಟ್ರಾಕ್ಟ್ ಆಗ್ತವೆ, ಕೆಲವರ ಜೀವಿತದಲ್ಲಿ ಏಂಜಲ್ಸ್ಗಳು ಅಟ್ರಾಕ್ಟ್ ಆಗ್ತವೆ. ನಾನು ಮುಂದೆ ತೋರಿಸ್ತೇನೆ. ಯಾರು, ನೀವೇ ಡಿಸೈಡ್ ಮಾಡಿ ಯಾರು ಅಟ್ರಾಕ್ಟ್ ಆಗಬೇಕಂತ. ನೀವೇ ಡಿಸೈಡ್ ಮಾಡಿ. ಯಾಕೆಂದರೆ ಪ್ರತಿಯೊಬ್ಬರಿಗೆ ಓನ್ ವಿಲ್ ಕೊಡಲ್ಪಟ್ಟಿದೆ. ದುರಾತ್ಮಗಳಿಗೆ ಜಾಸ್ತಿ ಅಟ್ರಾಕ್ಟ್ ಮಾಡಿದರೆ ಫಸ್ಟೇ ಇವತ್ತು ಕೆಟ್ಟ ಕೆಟ್ಟ ಕನಸು ಬೀಳ್ತಾ ಇದ್ದು, ಹಾವು ಬಂತು, ಮೇಲಿಂದ ಕೆಳಗೆ ದುಡಿದಾಗ ಆಯ್ತು. ಫಸ್ಟ್ ಎಂತ ಅಂತ ಗೊತ್ತಾಗ ಪ್ರೇಯರ್ ಮಾಡಿ ದೇವರಿಗೆ ಒಳಗಾಗಿ ಸೈತಾನ ಎದುರಿಸಿರಿ ಅಂತ ಪ್ರೇಯರ್ ಮಾಡಿ ಅಂತ ಹೇಳುವುದಿಲ್ಲ. ಹೇಳಿದೆಯಾ? ದೇವರಿಗೆ ಒಳಗಾಗಿರಿ, ಸೈತಾನನ್ನು ಎದುರಿಸಿರಿ, ಆಗ ಆತ ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಕೆಲವರು ತಿಳಿಯದೆ ದೇವದೂತರನ್ನು ಸತ್ಕರಿಸಿದ್ದಾರೆ. ಯು ಗೋಯಿಂಗ್ ಟು ಅಟ್ರಾಕ್ಟ್ ಏಂಜಲ್ಸ್. ದೇ ಆರ್ ವಾಚಿಂಗ್. ನಿಮ್ಮ ಮನೆಯ ಸುತ್ತಲಿದ್ದಾರೆ, ನಿಮ್ಗೆ ಗೊತ್ತಿದೆ ಇಲ್ವಾ? ಇದ್ದಾರೆ. 24/7 ಇದ್ದಾರೆ. ನಾನು ಯಾವಾಗಲೂ ಆ ಕಾನ್ಷಿಯಸ್ ಅಲ್ಲಿ ಇರ್ತೇನೆ, ಆ ಏಂಜಲ್ಸ್ಗಳು ಇರ್ತಾರಂತ. ನಾನು ಮೊದಲು ಕೂಡ ನಾನು ಹೇಳಿದ್ದೆ. ಒಂದಿನ ಜೋಸೆಫ್ ಪಾಸ್ಟರ್ ಬಂದರು. ಸಿಸ್ಟರ್ ಸುಮಿಯನ್ನು ಕರ್ಕೊಂಡು ಬಂದರು. ಸಿಸ್ಟರ್ ಸುಮಿ ಹೇಳಿದರು, ಪಾಸ್ಟರ್ ನನ್ನ ರಿಂಗ್ ಇಲ್ಲ ಅಂತ ಹೇಳಿದರು. ಪಾಸ್ಟರ್ ಜೋಸೆಫ್ ಹೇಳಿದೆ, ಪಾಸ್ಟರ್ ಕಮ್ ಲೆಟ್ಸ್ ಪ್ರೇ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಈಕೆ ರಿಂಗ್ ಎಲ್ಲಿ ಬಿದ್ದಿದೆ, ಯೇಸು ನಾಮದಲ್ಲಿ ಅದು ನಾನು ಕರೀತಾ ಇದ್ದೇನೆ. ಐ ಡಿಸ್ಪ್ಯಾಚ್ ಏಂಜಲ್ಸ್, ಕಾಸ್ ದಟ್ ರಿಂಗ್ ಟು ಕಮ್ ಇನ್ ದ ನೇಮ್ ಆಫ್ ಜೀಸಸ್. ನೀವೇನು ಮಾಡಲಿಲ್ಲ, ನಾವು ಪ್ರೇಯರ್ ಮಾಡಿದ್ವಿ. ಥ್ಯಾಂಕ್ ಯು ಲಾರ್ಡ್, ಇಟ್ ಇಸ್ ಡನ್. ರಾಲ್ಮ್ ಆಫ್ ದ ಸ್ಪಿರಿಟ್ ಅಲ್ಲಿ ಏಂಜಲ್ಸ್ಗಳು ಆಕ್ಟಿವೇಟ್ ಆದವು. ನಾವು ಮರೆತು ಹೋದೆವು. ನಾವು ಬೇರೆ ವಿಷಯದಲ್ಲಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದೆವು. ವಿದಿನ್ 5 ನಿಮಿಷದಲ್ಲಿ ಕುಮಾರ್ ಎಂಬ ಹುಡುಗ ಬಂದ. ಅವನೇ ಗಾಡಿ ಬರೋದು, ಫಸ್ಟ್ ಡೇ ಫ್ರೈಸ್ ಲಾರ್ಡ್ ಅಂತ ಹೇಳಿ, ಫ್ರೈಸ್ ಲಾರ್ಡ್ ಅಂತ ಹೇಳಿದೆ. ನಾವು ಫುಲ್ಲು ನಾನು ಮತ್ತು ಪಾಸ್ಟರ್ ಜೋಸೆಫ್ ಮಾತಾಡ್ತಾ ಇದ್ದೆವು. ಆಗ ಇಲ್ಲಿ ಪಾರ್ಕಿಂಗಲ್ಲಿ ಇದು ಇರಲಿಲ್ಲ, ಇಂಟರ್ಲಾಕ್ ಇರಲಿಲ್ಲ, ಮಣ್ಣಿನ ಪಾರ್ಕಿಂಗ್. ಅವನಿಗೊಂದು ಫೋನ್ ಬಂತು. ಫೋನ್ ಹಿಡ್ಕೊಂಡು ಹೋದ, ನಡುವೆ ಗ್ರೌಂಡಿಗೆ ಹೋದ. ಗ್ರೌಂಡಲ್ಲಿ ಕೂತ್ಕೊಂಡು ಒಂದು ಕಡ್ಡಿ ದಿಕ್ಕಿತ್ತು, ಹೀಗೆ ಮಾಡ್ತಾ ಇದ್ದಾನೆ, ಕರೀತಾ ಇದ್ದಾನೆ. ಕೆರೆಯುವಾಗ ಅದರ ಮಣ್ಣಿನ ಒಳಗೆ ರಿಂಗ್ ಸಿಕ್ಕಿತ್ತು. ಅವನಿಗೆ ಪಾಸ್ಟ್ರೆ ನನಗೊಂದು ರಿಂಗ್ ಸಿಕ್ಕಿತ್ತು, ಅವನಿಗೆ ಗೊತ್ತಿಲ್ಲ ಪ್ರೇಯರ್ ಮಾಡಿದ್ದು. ವಿದಿನ್ 15 ಮಿನಿಟ್ಸಲ್ಲಿ ರಿಂಗ್ ಅವರ ಕೈಗೆ ಸಿಕ್ಕಿತ್ತು. ಬುಲ್ಡೋಸರ್ ಹಾಕಿ ಅಗೆದರೂ ರಿಂಗ್ ಸಿಗುವುದಿಲ್ಲ. ಅದು ಏನಾಗಿದೆ, ಗಾಡಿಗಳು ಅದರ ಮೇಲೆ ಹೋಗಿ ಹೋಗಿ ಅದು ಮಣ್ಣಿನ ಒಳಗೆ ಹೂತಲ್ಪಟ್ಟು ಅದು ಚಟ್ಟೆ ಆಗಿ ಹೋಗಿದೆ. ಯಾರು ತಂದದ್ದು? ಏಂಜಲ್ಸ್.
ದೇವದೂತರು. ಯಾವಾಗಲೂ ನಮಗೆ ಕಾನ್ಷಿಯಸ್ ಇರಬೇಕು, ವಿ ಆರ್ ಸರೌಂಡೆಡ್ ಬೈ ಏಂಜಲ್ಸ್, ವಿ ಆರ್ ಸರೌಂಡೆಡ್ ಬೈ ಏಂಜಲ್. ಆತನ ಭಯಭಕ್ತಿ ಉಳ್ಳವರು ಸುತ್ತಲೂ ದೇವರು ತನ್ನ ದೂತರನ್ನು ದಂಡಿಳಿದು ಕಾವಲಾಗಿದ್ದು ಕಾಪಾಡುತ್ತಾನೆ. ದೇ ಆರ್ 24/7 ರೆಡಿ ಟು ಮಿನಿಸ್ಟರಿಂಗ್ ಅಂಟು ಯು. ನಿಮ್ಮ ಸೇವೆ ಮಾಡಲಿಕ್ಕೆ ಅವರು ರೆಡಿ ಇದ್ದಾರೆ. ಬಟ್ ಅವರು ಆಪರೇಟ್ ಆಗುವಂಥದ್ದು ನಿಮ್ಮ ಫೇತ್ ಅಲ್ಲಿ. ರೈಟ್? ಅದಕ್ಕೋಸ್ಕರ ಅತಿಥಿ ಸತ್ಕಾರ ಮಾಡುವುದನ್ನು ಮರಿಬೇಡಿ. ಅದನ್ನು ಮಾಡುವುದರಲ್ಲಿ ಕೆಲವರು ತಿಳಿಯದೆ ದೇವದೂತನ್ನು ಕರೆಸ್ತಾರೆ. ಕೆಲವರು ತಂದೆ ತಾಯಿಗಳಿಗೆ ಶಪಿಸ್ತಾರೆ. ಕೆಲವರು ತಂದೆ ತಾಯಿಗಳಿಗೆ ಕೊಡುವಂಥದ್ದು ಕೊಡುವುದಿಲ್ಲ, ಹಾನರ್ ಮಾಡುವುದಿಲ್ಲ. ಸಭೆಯಲ್ಲಿ ಬಂದಾಗ ಒಂದು ಸೇವಕನ್ನು ಹಾನರ್ ಮಾಡೋದಿಲ್ಲ, ಗೊತ್ತೇ ಇಲ್ಲ, ಒಂದು ನಾರ್ಮಲ್. ಹೇಗೆ ಲೈಫಲ್ಲಿ ಸಕ್ಸಸ್ ಆಗುವುದು? ಪೆಟ್ಟು ತಿಂದು ಪೇನ್ ತಿಂದು ಬರುವುದಲ್ಲ. ಆದಷ್ಟು ದಾವೀದ ಹೇಳ್ತಾನೆ, ಕಷ್ಟ ಅನುಭವ ಬರುವುದಕ್ಕಿಂತ ಮೊದಲು ನಾನು ತಪ್ಪಿಸಿಕೊಳ್ತಿದ್ದೇನು, ಈಗಲಾದರೂ ನಿನ್ನ ವಾಕ್ಯವನ್ನು ಕೈಗೊಂಡು ನಡೆಯುತ್ತೇನೆ. ಕಷ್ಟ ಅನುಭವ ನನಗೆ ಹಿತಕರವಾಯಿತು, ಇದರಿಂದ ನಿನ್ನ ನಿಬಂಧನೆಗಳನ್ನು ಕಲಿತೇನು. ಕಷ್ಟ ಬಂದು ನಾವು ವಾಕ್ಯ ಕಲಿಯುವುದಲ್ಲ. ರೈಟ್? ಕಷ್ಟ ಬಂದ ನಂತರವೂ ಪ್ರೇಯರ್ಗೆ ಬರುವುದಲ್ಲ. ದೇವರು ಮಾತಾಡುವಾಗಲೇ ವಿ ನೀಡ್ ಟು ಹಾನರ್. ಪ್ರತಿಯೊಂದು ವರ್ಡನ್ನು ನಿಮ್ಮ ಸ್ಪಿರಿಟಲ್ಲಿ ತಗೊಳ್ರಿ. ದೇವರು ವಾಕ್ಯ ಯಾರಿಗೆ ಹಾನರ್, ತಂದೆ ತಾಯಿಗಳಿಗೆ, ಸಭೆಯಲ್ಲಿ ಬರುವ ಸೆಲ್ ಲೀಡರ್ ಇದ್ದರಿಗೆ ಯಾರಿಗೆ ಹಾನರ್ ಮಾಡಬೇಕು ಅವ್ರು ಹಾನರ್ ಮಾಡಿರಿ, ಪಾಸ್ಟರ್ ಹಾನರ್ ಮಾಡಿರಿ. ಯಾವ ನಿಮ್ಮ ಪ್ರೋಟೋಕಾಲ್ ಲೀಡರ್ಶಿಪ್ಪಲ್ಲಿದ್ದೀರಿ ಅವ್ರನ್ನ ಹಾನರ್ ಮಾಡಿರಿ. ಅವರ ಕೆಲಸದ ನಿಮಿತ್ತ ಹೈಲಿ ಎಸ್ಟೀಮ್ ಅಂತ ಬೈಬಲ್ ಹೇಳ್ತದೆ. ಎಸ್ಟೀಮ್ ಹೈಲಿ. ರೈಟ್? ಸಿ, ಇದನ್ನು ಮಾಡುವಾಗ ಯು ಆರ್ ಅಟ್ರಾಕ್ಟಿಂಗ್ ಏಂಜಲ್ಸ್. ಯಾಕಂದ್ರೆ ಅವರು ನಿನ್ನ ಸೇವೆಗೋಸ್ಕರ ಇರುವುದು. ನೀನೇ ದೇವರ ಮಾತನ್ನು ಕೇಳುವುದಿಲ್ಲ, ನಿನ್ನ ಮಾತು ಅವರೆಲ್ಲಿ ಕೇಳ್ತಾರೆ? ಮೇ ಬಿ ನಿನ್ನ ಹತ್ರ ಎಷ್ಟೇ ತಲಾಂತುಗಳಿರ್ಬೋದು, ಮೇ ಬಿ ನಿನ್ನ ಹತ್ರ ಎಷ್ಟೇ ಎಜುಕೇಷನ್ ಇರ್ಬೋದು, ಎಷ್ಟೇ ವಿಸ್ಡಮ್ ಇರ್ಬೋದು, ಎಷ್ಟೇ ಸೆಕ್ಯೂರ್ ಜಾಬ್ ಇರ್ಬೋದು, ನಿನ್ನ ಫ್ಯೂಚರ್ ಇರುವಂಥದ್ದು ವೆನ್ ಯು ಹಾನರ್ ಗಾಡ್. ಹಲ್ಲೆಲೂಯಾ. ನಾನು ಹೇಳ್ತೇನೆ, ಮುಂದಿನ ದಿನದಲ್ಲಿ ಹೀಗೆ ಬರ್ತದೆ. ರೈಟ್? ಬಿ ಕೇರ್ಫುಲ್. ಅನೇಕರು ಕೆಲಸ ಕಳ್ಕೊಳ್ತಾರೆ. ಓದಿರಿ, ಬಟ್ ಕೆಲಸ ಕಳ್ಕೊಂಡ್ರು ನಿಮ್ಗೇನು ಭಯ ಇಲ್ಲ. ಓದಿ 37ನೇ 12ನೇ ವಚನ ಓದಿ. 11ನೇ ವಚನ ಕೀರ್ತನೆ. ಕೆರೂಬಿಯರು ಸೆರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ. 12ನೇ ವಚನ ಓದಿರಿ. ದುಷ್ಟನು ನೀತಿವಂತನಿಗೆ ವಿರುದ್ಧವಾಗಿ ಆಲೋಚಿಸ್ತಾನೆ, ಅವನನ್ನು ನೋಡಿ ಹಲ್ಲು ಕಡಿಯುತ್ತಾನೆ. ನೆಕ್ಸ್ಟ್. ಆದರೆ ಕರ್ತನು ಅವನಿಗೆ ಶಿಕ್ಷಾ ಕಾಲ ಬರುತ್ತೆಂದು ನಗುತ್ತಾನೆ. ದ ಲಾರ್ಡ್ ಲಾಫ್ಸ್ ಎಟ್ ಹಿಮ್, ಫಾರ್ ಹಿ ಸೀಸ್ ದಟ್ ಹಿಸ್ ಡೇ ಈಸ್ ಕಮಿಂಗ್. ನೆಕ್ಸ್ಟ್ ಮುಂದೆ ಓದಿ. ದುಷ್ಟರು ದೀನ ದರಿದ್ರರನ್ನು ಕಡಿದು ಬಿಡಬೇಕೆಂದು ಕತ್ತಿಯನ್ನು ಹಿರಿದಿದ್ದಾರೆ, ಯಥಾರ್ಥರನ್ನು ಕೊಂದು ಹಾಕಬೇಕೆಂದು ಬಿಲ್ಲನ್ನು ಎತ್ತಿದ್ದಾರೆ. ನೆಕ್ಸ್ಟ್. ಆದರೆ ಅವರ ಕತ್ತಿ ಅವರ ಎದೆಯನ್ನೇ ಇರಿದು ಬಿಡುವುದು, ಅವರ ಬಿಲ್ಲುಗಳು ಸಿಡಿದು ಮುರಿದು ಹೋಗುವು. ನೆಕ್ಸ್ಟ್. ದುಷ್ಟರ ಮಹಾ ಸಮೃದ್ಧಿಗಿಂತಲೂ ನೀತಿವಂತನ ಬಡತನವೇ ಲೇಸು. ಓಕೆ, ನೆಕ್ಸ್ಟ್. ದುಷ್ಟರ ತೋಳುಗಳು ಮುರಿದು ಹೋಗುವ, ನೀತಿವಂತನು ಯೆಹೋವನೇ ಉದ್ಧರಿಸುವ. ನೆಕ್ಸ್ಟ್ ಓದಿ. ಯೆಹೋವನು ಸದ್ಭಕ್ತರ ಜೀವಮಾನವನ್ನು ಲಕ್ಷಿಸ್ತಾನೆ. 18ನೇ ವಚನ ಮಾರ್ಕ್ ಮಾಡ್ರಿ. ದ ಲಾರ್ಡ್ ನೋಸ್ ದ ಡೇಸ್ ಆಫ್ ಅಪ್ರೈಟ್, ಲಾರ್ಡ್ ನೋಸ್ ದೇರ್ ಫ್ಯೂಚರ್. ಏನ್ ಹೇಳ್ತದೆ? ಯೆಹೋವನು ಸದ್ಭಕ್ತರ ಜೀವಮಾನವನ್ನು ಲಕ್ಷಿಸ್ತಾನೆ, ಅವರ ಸ್ವಾಸ್ಥ್ಯವು ಶಾಶ್ವತವಾಗಿ ನಿಲ್ಲುವುದು. ಆತನು ಪ್ರೊಟೆಕ್ಟ್ ಮಾಡುತ್ತಾನೆ. ನೆಕ್ಸ್ಟ್. ಅವರಿಗೆ ವಿಪತ್ಕಾಲದಲ್ಲಿಯೂ ಆಶಾಭಂಗವಾಗುವುದಿಲ್ಲ, ಬರಗಾಲದಲ್ಲಿಯೂ ಅವರಿಗೆ ಕೊರತೆ ಇರುವುದಿಲ್ಲ. AI ಬರಲಿ, ಏನೇ ಬರಲಿ, ಜಾಬ್ ಕಳಕೊಳ್ಳಿ, ನಿನಗೆ ಕೊರತೆ ಇರುವುದಿಲ್ಲ. ವಾಯ್?
ಯು ಆರ್ ಟ್ರಸ್ಟಿಂಗ್ ಇನ್ ಗಾಡ್. ಯು ಆರ್ ಟ್ರಸ್ಟಿಂಗ್ ಇನ್ ಗಾಡ್. ಎಲ್ಲರಿಗೆ ಕೆಲಸದ ಬರಗಾಲ ಬರ್ಬೋದು, ಎಲ್ಲರಿಗೆ ಕೆಲಸ ಇಲ್ಲದೆ ಇರಬಹುದು, ಬಟ್ ನಿನ್ನ ಸಪ್ಲೈ, ನಿನ್ನ ಆಧಾರ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ಯಾವಾಗಲೂ ದೇವರ ಮೇಲೆ ಟ್ರಸ್ಟ್ ಮಾಡಿ. ಅರಸನಿಗೆ ಕತ್ತಿಯಿಂದ ಭುಜಬಲದಿಂದ ಜಯ ಸಿಗುವುದಿಲ್ಲ ಅಂತೆ, ಜಯವು ಯೆಹೋವನಿಂದ ಸಿಗುವುದಂತ ವಾಕ್ಯ ಹೇಳ್ತದೆ. ಇನ್ನೊಂದು ವಚನ ಓದಿರಿ, 21ನೇ ವಚನ ಓದಿರಿ. 21 37 21 ಸಾಮ್ಸ್. ಹಲೋ, ಫಾಸ್ಟ್ ಅಲರ್ಟ್ ಆಗಿ ನಿಲ್ಲಿ. ಸಾಮ್ಸ್ 37:21. ಒಂದು ಬೈಬಲ್ ತಗೊಳ್ಳಿ ಯಾರಾದ್ರೂ. ದುಷ್ಟನು ಸಾಲ ಮಾಡಿಕೊಂಡು ತೀರಿಸಲಾರದೆ ಹೋಗುವನು. ದುಷ್ಟನು ಸಾಲ ಮಾಡಿಕೊಂಡು ತೀರಿಸದೆ ಹೋಗುವನು. ದುಷ್ಟನು ಸಾಲ ಮಾಡಿಕೊಂಡು ತೀರಿಸಲಾರದೆ ಹೋಗುವನು. ನೀತಿವಂತನು ಪರೋಪಕಾರಿಯಾಗಿ ಧರ್ಮ ಕೊಡುವನು. ದ ವಿಕೆಡ್ ಬಾರೋಸ್ ಅಂಡ್ ಡಸ್ ನಾಟ್ ರಿಪೇ, ಬಟ್ ದ ರೈಚಸ್ ಶೋ ಮರ್ಸಿ ಅಂಡ್ ಗಿವ್ಸ್. ಯಾವಾಗಲೂ ದೇವರು ಅವನು ಕೊಡುವನಾಗಿ ಮಾಡುತ್ತಾನೆ. ಕೊಡುವಂಥದ್ದು ನಿನ್ನ ಫ್ಯೂಚರ್. ನೀನು ಕೊಡುವಂಥದ್ದು ರಲ್ಮ್ಗಳನ್ನು ಓಪನ್ ಮಾಡುತ್ತದೆ, ಏಂಜಲ್ಸ್ಗಳನ್ನು ಆಕ್ಟಿವೇಟ್ ಮಾಡುತ್ತದೆ. ಯುವರ್ ಫಂಕ್ಷನ್ ಇನ್ ದ ಕಿಂಗ್ಡಮ್. ಓಕೆ, 23ನೇ ವಚನ ಓದಿರಿ. 23ನೇ ವಚನ. ಸತ್ಪುರುಷನ ಗತಿಸ್ಥಾಪನೆಯು ಯೆಹೋವನಿಂದಲೇ ಆಗಿದೆ, ಆತನು ಅವನ ಪ್ರವರ್ತನೆಯನ್ನು ಮೆಚ್ಚುತ್ತಾನೆ. ದ ಸ್ಟೆಪ್ ಆಫ್ ಎ ಗುಡ್ ಮ್ಯಾನ್ ಆರ್ ಆರ್ಡರ್ ಬೈ ದ ಲಾರ್ಡ್ ಅಂಡ್ ಹಿ ಡಿಲೈಟ್ಸ್ ಇನ್ ಹಿಸ್ ವೇ. ನೆಕ್ಸ್ಟ್ 24ನೇ. ಅವನು ಕೆಳಗೆ ಬಿದ್ದರೂ ಏಳದೆ ಹೋಗುವುದಿಲ್ಲ, ಯೆಹೋವನು ಅವನನ್ನು ಕೈ ಹಿಡಿದು ಉದ್ಧಾರ ಮಾಡುವನು. ರೈಟ್. ಮುಂದೆ, ನಾನು ಬಾಲಕನಾಗಿದ್ದೇನು, ಈಗ ವೃದ್ಧನಾಗಿದ್ದೇನೆ, ಈವರೆಗೂ ನೀತಿವಂತನು ದಿಕ್ಕಿಲ್ಲದೆ. ನೀತಿವಂತನೇ ಕೊಡುವ ವ್ಯಕ್ತಿ. ಬಿದ್ದಿರುವುದನ್ನಾಗಲಿ ಅವನ ಸಂತತಿ, ಅವನ ಫ್ಯೂಚರ್ ಬಗ್ಗೆ ಮಾತಾಡ್ತದೆ. ಅವನ ಸಂತತಿಯವರು ಭಿಕ್ಷೆ ಬೇಡು ತಿನ್ನುವುದನ್ನಾಗಲಿ ನಾನು ನೋಡಲಿಲ್ಲ. ನೆಕ್ಸ್ಟ್, ಅವನು ಯಾವಾಗಲೂ ಧರ್ಮಿಷ್ಠನಾಗಿ ಹಣ ಸಹಾಯವನ್ನು ಮಾಡುತ್ತಾನೆ. ಅವನ ಸಂತತಿಯವರು ಆಶೀರ್ವಾದ ಹೊಂದುತ್ತಾರೆ. ನೀನು ಬ್ಲೆಸ್ ಮಾಡುತ್ತಿ, ನೀನು ಕೊಡುತ್ತಿ, ನಿನ್ನ ಮಕ್ಕಳಿಗೆ ಬ್ಲೆಸ್ ಆಗುತ್ತದೆ. ಯುವರ್ ಜನರೇಷನ್ ವಿಲ್ ಬ್ಲೆಸ್. ಬರ್ತದೆ, ಜನರೇಷನ್ ವಿಲ್ ಬ್ಲೆಸ್. ಯಾಕೆ? ನೀನು ದೇವರ ವಾಕ್ಯವನ್ನು ಆಕ್ಟ್ ಮಾಡುತ್ತೆ. ದೇವರ ವಾಕ್ಯವನ್ನು ಆಕ್ಟ್ ಮಾಡುತ್ತೆ. ಸ್ವಲ್ಪ 35ನೇ ವಚನವನ್ನು ಓದಿರಿ. 35, ಅದೇ 35. ದುಷ್ಟನು ಭೀಕರನಾಗಿ ಸ್ವಸ್ಥಳದಲ್ಲಿ ಹಸುರಾಗಿ ಬೆಳೆದ ಮರದಂತೆ ವಿಸ್ತರಿಸಿಕೊಂಡಿದ್ದರು ನೋಡಿದನು. ದುಷ್ಟ ಅಂದರೆ ದೇವರನ್ನು ಅಲಕ್ಷ್ಯ ಮಾಡುವ ವ್ಯಕ್ತಿ. ಕ್ಯಾರೆ ಇಲ್ಲ, ಸಭೆಗೆ ಬಂದರೆ ಬಂದ, ಇಲ್ಲದ್ರೆ ಇಲ್ಲ. ಸಭೆಗೆ ಹೋದೆ ನಾಡಿ ಅಂತಲ್ಲ ಹೆಂಚ ಅಭಿವೃದ್ಧಿ ಆತೆ. ಇಂಥವರಿಂದ ದೇವರಾದು ಕೊಂಡವರು ಕೂಡ ಮೋಸ ಹೋಗುವ ಕಾಲ ಬರ್ತದೆ. ರೈಟ್. ಅಭಿವೃದ್ಧಿ ಅಂದರೆ ಕೇವಲ ಹಣ ಅಲ್ಲ, ಅಂತಸ್ತು ಅಲ್ಲ, ಆಸ್ತಿ ಅಲ್ಲ. ಹಣ ತುಂಬ ಮಂದಿ ಹತ್ರ ಇದೆ, ನೆಮ್ಮದಿ ಇಲ್ಲ, ಸಂತೋಷ ಇಲ್ಲ, ನಿದ್ರೆ ಇಲ್ಲ, ಹೆಲ್ತ್ ಇಲ್ಲ, ಆರೋಗ್ಯ ಇಲ್ಲ, ನೋ ಪೀಸ್, ನೋ ಜಾಯ್. ದುಷ್ಟನು ಭೀಕರನಾಗಿ ಸ್ವಸ್ಥಳದಲ್ಲಿ ಹಸುರಾಗಿ ಬೆಳೆದ ಮರದಂತೆ ವಿಸ್ತರಿಸಿಕೊಂಡಿರುವುದನ್ನು ನೋಡಿದೆನು. ತರುವಾಯ ನಾನು ಆ ದಾರಿಯಲ್ಲಿ ಹೋಗಿ ನೋಡಲಾಗಿ ಅವನು ಇಲ್ಲದೆ ಹೋಗಿದ್ದನು. ಅಡ್ರೆಸ್ಸೇ ಇಲ್ಲ. ಅವನು ಹುಡುಕಿದರೂ ಸಿಕ್ಕಲೇ ಇಲ್ಲ. ರೈಟ್. ನಿಮ್ಮ ಹತ್ರ ಎಷ್ಟೇ ಎಜುಕೇಶನ್, ಎಷ್ಟೇ ಹಣ, ಎಷ್ಟೇ ದೊಡ್ಡ ಪೊಸಿಷನ್ ಇರಲಿ, ಯಾಕೆ ದೇವರು ಕೊಡ್ತಾನೆ? ಟು ಸ್ಪ್ರೆಡ್ ದ ಕಿಂಗ್ಡಮ್ ಆಫ್ ಗಾಡ್. ಟು ಸ್ಪ್ರೆಡ್ ದ ಕಿಂಗ್ಡಮ್ ಆಫ್ ಗಾಡ್. To reach to the unreached. Don't be proud. Right? ನಮ್ಮ ಹತ್ರ ಎಷ್ಟೇ ಹಣ, ಎಷ್ಟೇ ಅಂತಸ್ತು, ಎಷ್ಟೇ ದೊಡ್ಡ ಮಿನಿಸ್ಟ್ರಿ ಇದ್ದರೂ ಕೂಡ ಯಾವಾಗಲೂ ನಾವು ಎಕ್ನಾಲಜ್ ಮಾಡಿರಬೇಕು, ನಾನು ಏನೇ ಆಗಿದ್ದೇನೆ ಅದು ಆತನ ಕೃಪೆ. ಪ್ರೈಡ್ ಅಲ್ಲ, ಇತರನ್ನು ಕೆಳಗೆ ಹಾಕುವುದಲ್ಲ. ನಡಿ ಅವರೆಲ್ಲ ನಡಿ. ಇನ್ನೂ ನಾವೇನೇ ಆಗಿದ್ದೇವೋ ದೇವರ ಕೃಪೆ.
ಗಾಡ್ ಇಸ್ ವಾಚಿಂಗ್. ನೀನು ಹೇಗೆ ಮಾತಾಡುತ್ತಿ, ಪ್ರೌಡ್ಫುಲ್. ವೈಯಕ್ತಿಕವಾಗಿ ನೀನು ಯಾರು ನೋಡುವುದಿಲ್ಲ, ವೈಯಕ್ತಿಕವಾಗಿ ನೀನು ಹೇಗೆ ಮಾತಾಡುತ್ತಿ. ಎಜುಕೇಟೆಡ್ ಆಗಿ ಇನ್ನೊಬ್ಬ ಅನ್ಎಜುಕೇಟೆಡ್ಗೆ ಕೆಳಗೆ ಹಾಕ್ತಾ ಇದೆಯಾ ನಿನ್ನ ಮಾತಿನಿಂದ. ನಿನ್ನ ಹತ್ರ ತುಂಬ ಹಣ ಇದೆ, ಹಣ ಇಲ್ಲದವರನ್ನು ನೋಡಿ ಕೆಳಗೆ ಹಾಕ್ತಾ ಇದೆಯಾ. ಏಂಜಲ್ಸ್ ಆರ್ ವಾಚಿಂಗ್. ಗಾಡ್ ರೆಸಿಸ್ಟ್ ದ ಪ್ರೌಡ್ and give more grace to the humble. ಆತನು ದೀನರಿಗೆ ಹೆಚ್ಚಾದ ಕೃಪೆಯನ್ನು ಕೊಡುತ್ತಾನೆ, ಅಹಂಕಾರಿಗಳನ್ನು ಎದುರಿಸ್ತಾನೆ. ದೇವರ ಕೃಪೆ ಅಂದರೆ ಸ್ಪಿರಿಚುವಲ್ ಎಬಿಲಿಟಿ. ಅದು ನಿನ್ನ ಪ್ರೊಡಕ್ಟಿವ್, ಫ್ರೂಟ್ಫುಲ್ ಆಗಿ ಮಾಡುತ್ತದೆ. ನೀನು ಕೈ ಹಾಕಿದ ಕೆಲಸವನ್ನು ಸಫಲವಾಗುವಂತೆ ಮಾಡುತ್ತದೆ. ಇಟ್ಸ್ ದ ಗ್ರೇಸ್ ಆಫ್ ಗಾಡ್. ದೇವರ ಕೃಪೆ. ಇರಲಿ, ಇಲ್ಲಿ 4ನೇ ಅಧ್ಯಾಯ 3ನೇ ವಚನ ಓದುವ. ನಾನು ಫಾಸ್ಟ್ ಓದಿ ಮುಗಿಸ್ತೇನೆ, ನಾನು 5 ನಿಮಿಷದಲ್ಲಿ ಮುಗಿಸ್ತೇನೆ. ಆಗ ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿ ಆಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು ಆತನು, ಫಾಸ್ಟ್, ಮನುಷ್ಯನ ರೊಟ್ಟಿಯಿಂದ ಮಾತಿನಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕುವನು ಎಂದು ಬರೆದಿದೆ. ಈ ಸ್ವಾಮಿ ವಾಕ್ಯವನ್ನು ಕೊಟ್ಟ, ಬೇರೆ ಏನು ಕೊಡಲಿಲ್ಲ, ವರ್ಡ್ ಮಾತಾಡಿದ. ನೆಕ್ಸ್ಟ್ ಫಾಸ್ಟ್. ಆಗ ಸೈತಾನ್ ಅವನನ್ನು ಪರಿಶುದ್ಧ ಪಟ್ಟಣಕ್ಕೆ ಕರ್ಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ ಆತನಿಗೆ, ನೀನು ದೇವರ ಮಗನಾಗಿದ್ದರೆ ಕೆಳಗೆ ಧುಮುಕು, ಆತ ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡು, ನಿನ್ನ ಕಾಲು ಕಲ್ಲಿಗೆ ತಗಲತ್ತೆಂದು ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ಬರೆದಿದೆಯಲ್ಲ ಎಂದು ಹೇಳಿದನು. ನೆಕ್ಸ್ಟ್, ಅದಕ್ಕೆ ಯೇಸು, ನಿನ್ನ ದೇವರಾಗಿರುವ ಕರ್ತನ್ನು ಪರೀಕ್ಷಿಸಬಾರದು ಎಂಬುದಾಗಿ ಸಹ ಬರೆದಿದೆ ಅಂದನು. ಏನು ಹೇಳಿಲ್ಲ ಯೇಸು, ಬರೆದಿದೆ. ಹೇಳ್ರಿ, ಬರೆದಿದೆ. ಹಾ. ಬಳಿಕ ಸೈತಾನನು ಆತನು ಬಹಳ ಎತ್ತರವಾದ ಬೆಟ್ಟ ಕರ್ಕೊಂಡು ಹೋಗಿ ಪ್ರಪಂಚದ ಎಲ್ಲಾ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೇನು ಅಂದನು. ನೆಕ್ಸ್ಟ್, ಯೇಸು ಅವನಿಗೆ, ಸೈತಾನ್ ನಿನ್ನ ತೊಲಗಿ ಹೋಗು. ಈಗ ಬರೆದಿದೆ ಹೇಳಲಿಲ್ಲ, ಮೊದಲು ಹೇಳಿದ ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕೆಂಬುದಾಗಿ ಬರೆದಿದೆ ಎಂದು ಹೇಳಿದನು. ಫಸ್ಟ್ ಹೇಳಿದ ತೊಲಗಿ ಹೋಗು, ರೇಮಾ ವರ್ಡ್ ಅನ್ನು ಯೂಸ್ ಮಾಡಿದ. ರೈಟ್. ಫಾಸ್ಟ್ ಹೇಳಿದ ಗೆಟ್ ಔಟ್. ನೆಕ್ಸ್ಟ್, ವೆರಿ ವೆರಿ ಇಂಪಾರ್ಟೆಂಟ್. ಆಗ ಸೈತಾನ್. ಹೇಳ್ರಿ, ಆಗ ಸೈತಾನ್. ಹೇಳ್ರಿ, ಆಗ ಸೈತಾನ್. ಆಗ ರೋಗವು, ಆಗ ಕೊರತೆ, ಆಗ ಆಪರೇಷನ್, ಡಿಪ್ರೆಷನ್. ಆಗ ಸೈತಾನ್ ಆತನು ಬಿಟ್ಟು ಬಿಟ್ಟನು ಮತ್ತು ದೇವದೂತರು ಬಂದು ಆತನಿಗೆ ಉಪಚಾರ ಮಾಡಿದರು. ಕೇವಲ ಯೇಸುವಿಗೆ ದೇವದೂತರು ಉಪಚಾರ ಮಾಡಲಿಕ್ಕೆ ಬಂದದ್ದು ಖುಷಿ ಬಂದಾಗೆ ಮಾತಾಡಿದಾಗ ಅಲ್ಲ. ಅವರು ಮೊದಲೇ ಹೇಳಿದ್ದಾರೆ, ಈ ಪುಸ್ತಕದಲ್ಲಿ ಬರೆದ ಮಾತುಗಳನ್ನು ಕೈಗೊಂಡು ನಡೆಯುವವರ ಸೇವೆಗೋಸ್ಕರ ನಾವಿರುವವರು, ಖುಷಿ ಬಂದಾಗೆ ಮಾತಾಡುವವರಿಗೋಸ್ಕರ ಅಲ್ಲ. ರೈಟ್. ದೆನ್ ದ ಡೆವಿಲ್ ಲೆಫ್ಟ್ ಹಿಮ್ ಅಂಡ್ ಬಿಹೋಲ್ಡ್ ಏಂಜಲ್ ಕೇಮ್ ಅಂಡ್ ಮಿನಿಸ್ಟರ್ ಟು ಹಿಮ್. ಮಿನಿಸ್ಟರ್ ಟು ಹಿಮ್, ಸೇವೆ. ಯಾವಾಗಲೂ ಕಿಸೆಟ್ದ ಅಲಜ್ಜಿ, ಕಿಸೆ ಖಾಲಿ ಅದು ಮಾತಾಡಬೇಡ್ರಿ. ಹೇಳ್ರಿ, ನನ್ನ ತಂದೆಯಾದ ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಕ್ರಿಸ್ತ ಯೇಸುವಿನ ಮೂಲಕ ನನ್ನ ಪ್ರತಿಯೊಂದು ಕೊರತೆಗಳನ್ನು ನೀಗಿಸುವನು. ಯಾವಾಗ ನೀವು ಹೇಳುತ್ತೀರಿ, ಏಂಜಲ್ ಆಕ್ಟಿವೇಟ್ ಆಗುತ್ತಾರೆ, ದೇವದೂತರು ಆಕ್ಟಿವೇಟ್ ಆಗುತ್ತಾರೆ. ರೈಟ್. ಅದರ ಬದಲು ಕಾಸಿಜ್ಜಿ ಒಲ್ತು ಕೊಣಾರ್ಪಿನ ಗೊತ್ತಾಪುಜಿ, ಎಂಚ ಎದುರು ಒಪ್ಪಿನಿಂದ ಅರ್ಥಾಪುಜಿ, ಎನ್ನ ಬಗ್ಗೆ ಎರೆಗೆ ಏನ ಬೂರ್ದುಡು, ಗಂಡಸ ಕೊಡುವುದಿಲ್ಲ ಸರಿಯಾಗಿ. ಗಂಡ ನಿಮ್ಮ ಸೋರ್ಸ್ ಅಲ್ಲ, ದೇವರು ನಿಮ್ಮ ಸೋರ್ಸ್. ಅಫ್ಕೋರ್ಸ್ ಗಂಡ ಕೊಡಬೇಕು. ಹಲೋ, ನಿಮ್ಮ ಸೋರ್ಸ್ ಯಾರು? ದೇವರು. ನೀವು ಹೇಳಿದಾಗ ಜಿಪುಣ ಗಂಡನು ಅವನಿಗೆ ಹೆಂಡತಿಗೆ ಕೊಡುವ 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 ಅಂತ ಆಗ್ತದೆ. ನಿದ್ರೆಯಲ್ಲಿ ಕೊಡುವ ಅಂತ ಹೇಳ್ತದೆ. ರಾತ್ರಿ 3 ಗಂಟೆಗೆ ಎದ್ದು ಕೂಡ ಕೊಡಲಿಕ್ಕೆ ಸಾಧ್ಯ ಉಂಟು. ನಿಮ್ಮನ್ನು ಎಬ್ಬಿಸಿ ಯಾವತ್ತೂ ಹೇಳಬೇಡಿ ನನ್ನ ಗಂಡ ಜಿಪುಣ, ನನ್ನ ಗಂಡ ಜಿಪುಣ. ಮಾತಾಡಬೇಡ್ರಿ. ಅವನ ಬಗ್ಗೆ ಒಳ್ಳೆಯದನ್ನು ಮಾಡಿ. ಅವನು ಕೊಳ್ಳೆಯಾಗಿ ಸಂಪಾದಿಸ್ತಾನೆ, ಬಿಯರ್ ಕುಡಿಲಿಕ್ಕೆಲ್ಲ. ನನ್ನನ್ನು ನನ್ನ ಮಕ್ಕಳನ್ನು ಒಳ್ಳೆಯ ರೀತಿಯಲ್ಲಿ ನೋಡಲು ಆತನು ಕೊಳ್ಳೆ ಸಂಪಾದಿಸ್ತಾನೆ. ಏತ್ ಕಮಾಯಿ ಮಲ್ಪಿ ₹1 ಕೊರ್ಪೇನಾ? ಪರ್ಸನಲ್ ಆಗಿ ಕೂಡ ಯಾರ ಹತ್ರ ಮಾತಾಡಬೇಡಿ, ಪರ್ಸನಲ್ ಆಗಿ ಕೂಡ ಶೇರ್ ಮಾಡಬೇಡ್ರಿ, ನಿಮಗೆ ಕಂಟಕ ಆಗ್ತದೆ. ಮತ್ತೆ ಅದರ ಬದಲು ಹೇಳ್ರಿ, ವರ್ಡ್ ಅನ್ನು ಆಕ್ಟ್ ಮಾಡ್ರಿ.
ಎಲ್ಲರೂ ಫೇತನ್ನೇ ಯೂಸ್ ಮಾಡಬೇಕು. ನನ್ನವನಾಗಿರುವ ನೀತಿವಂತನು ಗಂಡನ ನಂಬಿಕೆಯಲ್ಲಿ ಬದುಕುತ್ತಾನಲ್ಲ, ನಂಬಿಕೆಯಲ್ಲೇ ಬದುಕುತ್ತಾನೆ. ಅವನು ಹಿಂತೆಗೆದರೆ ನನಗೆ ಅವನ ಮೇಲೆ ಸಂತೋಷ ಇಲ್ಲ. ಮಕ್ಕಳು ಕೂಡ ತಂದೆ ತಾಯಿಗಳ ಬಗ್ಗೆ ಮಾತಾಡ್ಬೇಕು. ನನ್ನ ಅಪ್ಪ ಬ್ಯಾಂಕಲ್ಲೇ ಇಡುವುದು, ಜಿಪುಣ ಹೇಳ್ಬೇಡ್ರಿ. ಜಿಪುಣದ ಆತ್ಮವನ್ನು ಕಳಿಸ್ತೀರಿ, ಕಷ್ಟದಲ್ಲಿ ಬೀಳ್ತೀರಿ ನೀವು. ನನ್ನ ತಂದೆಯಾದ ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಕ್ರಿಸ್ತ ಯೇಸುವಿನ ಮೂಲಕ ಪ್ರತಿಯೊಂದು ಕೊರತೆಗಳನ್ನು ನೀಗಿಸುವನು. ನನ್ನ ಕಾಲೇಜಿಗೆ ಫೀಸ್, ನನ್ನ ಹಾಸ್ಟೆಲಿಗೆ ಫೀಸ್, ನನ್ನ ಬಸ್ ಟಿಕೆಟ್ ಎಲ್ಲವನ್ನು ತಂದೆ ನೀನು ಒದಗಿಸಿ ಕೊಡುವ ಆತನಾಗಿದ್ದಿ. ಆಗ ಅಪ್ಪನಿಗೆ ಕೊಡುವಂತ ಸಾಮರ್ಥ್ಯವನ್ನು ದೇವರು ಕೊಡ್ತಾನೆ ನಿನಗೋಸ್ಕರ. ಅಪ್ಪ ಕೊಡದಿದ್ದರೂ ಎಲ್ಲಿಂದ ಆದ್ರೂ ಕೊಡ್ತಾನೆ. ಅಪ್ಪನ ಅಣ್ಣ ಆದ್ರೂ ತಂದು ಕೊಡ್ತಾನೆ. ಹಲೋ, ಅರ್ಥ ಆಗ್ತಾ ಇದೆಯಾ? ನನಗೆ ಏನು ಎನ್ಕರೇಜ್ ಮಾಡ್ತಂತೆ, ಆಲ್ವೇಸ್ ಟ್ರಸ್ಟ್ ಇನ್ ಗಾಡ್. ದೇವರ ಮೇಲೆ ನಂಬಿಕೆ ಇಲ್ಲ ಅಂದರೆ ನಮ್ಮ ಜೀವಿತವೇ ಅರ್ಧ ಕಳೀತದೆ ಗುಣಗುಟ್ಟಿಗೆಯಲ್ಲಿ. ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ, ಪಾಸ್ಟರ್ ಸರಿ ಇಲ್ಲ, ಅಪ್ಪ ಸರಿ ಇಲ್ಲ, ಅಮ್ಮ ಸರಿ ಇಲ್ಲ, ಅಣ್ಣ ಸರಿ ಇಲ್ಲ, ಅಪ್ಪನೂ ಅಣ್ಣನೂ ಇಲ್ಲ. ಮತ್ತೊಂದು ಓಲ್ಡ್ ಸಾಂಗ್ ನೆನಪಿಗೆ ಬರ್ತದೆ. ಯಾವುದ್ಯಾವುದು ಪಿಕ್ಚರ್ ನೋಡಿ ಮಾತಾಡಬೇಡ್ರಿ, ವಾಕ್ಯ ನೋಡಿ ಮಾತಾಡ್ರಿ. ಹಲ್ಲೆಲೂಯಾ. ಕಮಾನ್, ನಾವೆಲ್ಲ ನಿಂತ್ಕೊಳ್ಳುವ. Thank you, Lord. Glory, Father. Worship you, Lord. Glorify your name. ನಿನ್ ಸನ್ನಿಧಿಯಲ್ಲಿ ನಾನು ನಿನ್ ಮಾರ್ಗದಲ್ಲಿ ನಡೆಯುವೆ. ಎಲ್ಲ ಸಮಯದಲ್ಲೂ ನಿನ್ ಸನ್ನಿಧಿಯಲ್ಲಿ ನಾನು ನಿನ್ ಮಾರ್ಗದಲ್ಲಿ ನಡೆಯುವೆ. ಎಲ್ಲ ಸಮಯದಲ್ಲೂ ನಾನಿನ್ನ ನೋಡುವೆ. ಪ್ರಿಯ, ನಾನಿಗೆ ಎನ್ಕರೇಜ್ ಮಾಡುತ್ತೇನೆ, ಸ್ಪೀಕ್ ವಿಸ್ಡಮ್. ಒಂದು ವಚನ ನಿಂತ್ಕೊಂಡಲ್ಲಿ 37, 30ನೇ ವಚನವನ್ನು ತೆಗೀರಿ, ಅಲ್ಲಿ ಹಾಕಿ. 30, 31. ನೀತಿವಂತನ ಬಾಯಿ ಸುಜ್ಞಾನವನ್ನು ನುಡಿಯುತ್ತದೆ, ಅವನ ನಾಲಿಗೆ ನ್ಯಾಯವನ್ನೇ ಹೇಳುತ್ತದೆ. ದ ಮೌತ್ ಆಫ್ ದ ರೈಚಸ್ ಸ್ಪೀಕ್ಸ್ ವಿಸ್ಡಮ್. ವಿಸ್ಡಮ್ ಹೇಳ್ರಿ, ವಿಸ್ಡಮ್. ದೇವರ ವಾಕ್ಯವನ್ನು ಮಾತಾಡುವುದಂದ್ರೆ ಯು ಸ್ಪೀಕ್ ವಿಸ್ಡಮ್ ಅಂಡ್ ಹಿಸ್ ಟಂಗ್ ಟಾಕ್ಸ್ ಆಫ್ ಜಸ್ಟಿಸ್. ನೀತಿವಂತನ ಬಾಯಿ ಏನು ಮಾತಾಡುತ್ತದೆ? ಸುಜ್ಞಾನ, ವಿಸ್ಡಮ್ ಮಾತಾಡುತ್ತದೆ. ನೀವು ದೇವರ ವಾಕ್ಯವನ್ನು ಮಾತಾಡುವುದಂದ್ರೆ ಜ್ಞಾನ ಮಾತಾಡುವಂಥದ್ದು. ಮಾತಾಡ್ರಿ. ಕಾಣದ ಲೋಕದಲ್ಲಿರುವ ದೇವರು, ಕಾಣದ ಲೋಕದಲ್ಲಿರುವ ದೇವದೂತರು ನಿಮಗೋಸ್ಕರ ಕಾರ್ಯ ಮಾಡುತ್ತಾರೆ. ಥ್ಯಾಂಕ್ ಯು ಫಾದರ್. ತಂದೆ, ಇವತ್ತು ನಾವು ವಾಕ್ಯವನ್ನು ಕೇಳಿದೆವು. ನೀತಿವಂತನ ಗತಿಸ್ಥಾಪನೆಯು ನಿನ್ನಿಂದ ನೇಮಿಸಲ್ಪಟ್ಟಿದೆ. ನೀತಿವಂತನು ಕರ್ತನೆ ಬಲಿಷ್ಠನಾಗುವನು. ನೀತಿವಂತರಿಗೆ ಕೆಟ್ಟ ಸುದ್ದಿಯ ಭಯವೇ ಇಲ್ಲ ಅಂತ ವಾಕ್ಯ ಹೇಳ್ತದೆ. ನಿನ್ನ ವಾಕ್ಯ ನಮ್ಮ ಕುರಿತಾಗಿ ಏನು ಹೇಳುತ್ತದೆ ಅದೇ ನಾವು ಆಗಿದ್ದೇವೆ. ವಾಕ್ಯ ಏನು ಮಾಡಲು ಹೇಳುತ್ತದೆ ಅದನ್ನು ನಾವು ಮಾಡುವರಾಗಿದ್ದೇವೆ. ತಂದೆ, ನಮ್ಮ ಮಕ್ಕಳು ಎಲ್ಲರೂ ಹಿರಿಯರಿಂದ ಕಿರಿಯರ ವಾಕ್ಯವನ್ನು ಕೇಳಿದ್ದಾರೆ. ಆ ವಾಕ್ಯಗಳು ಅವರಲ್ಲಿ ಫಲ ಕೊಡುತ್ತವೆ. ತಂದೆ, ನಾನು ದೇವ ಸೇವಕನಾಗಿ ಏನು ಮಾತಾಡಿದ್ದೇನೆ, ಬೈ ಫೇತ್ ಅಲ್ಲಿ ಮಾತಾಡಿದ್ದೇನೆ. ಹೇಬೇಲನು ಕಾಯನರಿಗಿಂತ ಶ್ರೇಷ್ಠವಾದ ಯಜ್ಞವನ್ನು ಸಮರ್ಪಿಸಿದ್ದು ನಂಬಿಕೆಯಲ್ಲಿ. ಆತನು ದೇಹವನ್ನು ಬಿಟ್ಟರು, ಅವನ ನಂಬಿಕೆಯ ಮೂಲಕ ಅವನು ಮಾತಾಡುತ್ತಾನೆ. ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ, ಟೈಮ್ ಲೈನಲ್ಲಿ ಎಲ್ಲಿ ವಾಕ್ಯ ಹೋಗ್ತದೆ, ದೆರ್ ಇಸ್ ನೋ ಟೈಮ್, ದೆರ್ ಇಸ್ ನೋ ಡಿಸ್ಟೆನ್ಸ್. ಅವರು ಕೇಳುತ್ತಿರುವಾಗಲೇ ಅವರ ಜೀವಿತದಲ್ಲಿ ಅದು ಫ್ರೂಟ್ ಕೊಡಲಿ, ಫಲ ಕೊಡಲಿ, ಮಿರಕಲ್ಗಳು ಉಂಟಾಗಲಿ, ಸ್ವಸ್ಥತೆಗಳು ಉಂಟಾಗಲಿ, ಬ್ರೇಕ್ ಥ್ರೂಗಳು ಉಂಟಾಗಲಿ. ಪ್ರತಿಯೊಬ್ಬರ ಅಂತರದಲ್ಲಿ ಉರಿಯಲಿ, ಪ್ರಜ್ವಲಿಸಲಿ.
ಮತ್ತು ನಿನ್ನನ್ನು ಘನಪಡಿಸಲಿ. ಥ್ಯಾಂಕ್ ಯು ಫಾದರ್. ತಂದೆ, ಎಲ್ಲ ಘನತೆಯನ್ನು ನಾವು ನಿನಗೆ ಸಲ್ಲಿಸ್ತಾ ಇದ್ದೇವೆ ಯೇಸು ನಾಮದಲ್ಲಿ ತಂದೆ. ಆಮೆನ್. ಕರ್ತನಿಗೆ ಒಂದು ಜೋರಾಗಿ ಹಲ್ಲೆಲೂಯಾ ಹೇಳುವ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಓಕೆ, ನಾವು ಇನ್ನೊಂದು ಭಾಗಕ್ಕೆ ನಾವು ಬಂದಿದ್ದೇವೆ. ನಮ್ಮ ಕಾಣಿಕೆಯನ್ನು ನಮ್ಮ ಕೈಯಲ್ಲಿ ತೆಗೆದುಕೊಳ್ಳುವ. ಲೆಟ್ ಅಸ್ ವರ್ಶಿಪ್ ಗಾಡ್ ವಿತ್ ದ ಆಫರಿಂಗ್. ನಿಮ್ಮ ಮನೆಯಿಂದ ಬರುವಾಗ ಏನು ತಂದಿದ್ದೀರಿ ನಿಮ್ಮ ಕೈಯಲ್ಲಿ ತೆಗೆದುಕೊಳ್ಳ್ರಿ. ಜಸ್ಟ್ ಹಾನರ್ ಹಿಮ್, ಜಸ್ಟ್ ಅದನ್ನು ಘನಪಡಿಸಿರಿ. ಏಂಜಲ್ಸ್ ಆರ್ ವಾಚಿಂಗ್, ಹೆವನ್ ಇಸ್ ವಾಚಿಂಗ್, ಗಾಡ್ ಇಸ್ ವಾಚಿಂಗ್. ಹಲ್ಲೆಲೂಯಾ. ನೀವು ಯಾವ ಹೃದಯದಲ್ಲಿ ಕೊಟ್ಟಿದ್ದೀರಿ, ಗಾಡ್ ಇಸ್ ವಾಚಿಂಗ್ ಯುವರ್ ಹಾರ್ಟ್. ಫೇತ್ ಅಲ್ಲಿ ಕೊಡ್ರಿ, ನಂಬಿಕೆಯಲ್ಲಿ ಕೊಡ್ರಿ.